ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಡೇ ಬರ್ತೇನೆ ಅನ್ಕೊಂಡಿರ್ತೀವಿ, ಅದು ದೇವರು ಬರುವಾಗ ಅದ್ಭುತ ಕಾರ್ಯ ಮಾಡಿದನು. ದೇವರಿಗೆ ಸ್ತೋತ್ರ ಹೇಳ್ತೇನೆ. ಫೋನಿನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೆ ಕಡಿಮೆ ಇಲ್ಲ ಎಂಬುದಾಗಿ ಇವತ್ತು ನಾನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ನನ್ನ ದೇವರು ಯಾವುದಕ್ಕೂ ಕಮ್ಮಿ ಮಾಡುವುದಿಲ್ಲ ಅಂತ ನಾನು ನಂಬಿದ್ದೇನೆ. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ನಮ್ಮ ಮನೆಯಲ್ಲಿ. ನನ್ನ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದೆ, ಬಿಟ್ಬಿಡ್ಬೇಕಂತ ಮಾಡಿದ್ದೆ. ಆದ್ರೆ ಅಲ್ಲಿ ಇರುವಂಥ ಸರ್ ಬಿಡಬೇಡ, ಅಲ್ಲಿ ಇಷ್ಟು ದಿವಸ ಚಲೋ ಕೆಲಸ ಮಾಡಿದ್ವಿ, ಮುಂದೆ ನಾವು ಒಂದು ಮೀಟಿಂಗಲ್ಲಿ ಮಾತಾಡ್ತೀವಿ, ದೇವರು ಏನು ಮಾಡ್ತಾನೆ ಆಕೈತೆ ನೋಡೋಣ ಅಂತ ಹೇಳಿದ್ದಾರೆ. ಅದ್ರ ನಾನು ನಂಬಿಕೆ ಇಟ್ಟಿದ್ದೇನೆ, ದೇವ್ರು ನನಗೆ ಕೆಲಸ ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಟಿದ್ದೇನೆ. ಅದು ಇಡೀ ವಾರದಲ್ಲ ನನ್ನ ಎಷ್ಟೋ ಶೋಧನೆಯಲ್ಲಿ ಇದ್ದಾಗ ನನ್ನ ದೇವ್ರು ಕಾಪಾಡಿದಾನ್ರಿ. ಅದೇ ಈಗ ಯಾರು ಇಲ್ಲದ ಒಂದು ಅನಾಥಳಾಗಿ ಇದೇನಂತ ಹೇಳಿ ಆ ಮನೆಯಲ್ಲಿ ಒಂಥರ ಫೀಲ್ ಮಾಡ್ಕೊಂಡಿದ್ವಿ. ಆ ಮನೇಲಿ ನನಗೆ ಯಾರಿಗೂ ಸಪೋರ್ಟ್ ಇಲ್ಲ, ನಾವು ಒಬ್ಬಳೇ ಮನೇಲಿ ಒಬ್ಬಳೇ ಜೀವಿಸ್ತಿರೋದು, ನಮ್ಗೆ ಯಾರು ಇಲ್ಲ ಅನಿಸ್ಬಿಟ್ಟೈತ್ರಿ ಆ ಮನೇಲಿ. ಆದರೆ ನನ್ನ ಜೋಡಿ ನನ್ನ ದೇವರನ್ನ ನನ್ನ ಒಂದೇ ನಂಬಿಕೆಯಿಂದ ನಾ ಮನೇಲಿ ಜೀವಿಸ್ತಾ ಇದ್ದೀನಿ. ದೇವರು ನಮಗೆ ಸ್ತೋತ್ರ ಇದ್ದಾರೆ. ಎಷ್ಟೋ ಶೋಧನೆಗಳಲ್ಲಿ ಅವ್ರ ಮುಂದೆ ನಾ ತಲೆ ತಗ್ಗಿಸ್ತಾನೆ ನನ್ನ ದೇವ್ರು ನಡೆಸಿಲ್ಲ, ಯಾವತ್ತೂ ನಡೆಸಲಿಲ್ಲ. ಅವರೇ ನನ್ನ ಬಳಿ ಬಂದು ನನ್ನ ಕೈ ಕೊಟ್ಟು ಅವ್ರು ಮಾಡಿ ನನ್ನ ದೇವ್ರನ್ನು ನಾ ಅವ್ರ ಕಡೆ ಹೋಗಿ ಅವತ್ತು ತಲೆ ತಗ್ಗಿಸಿ ಅವ್ರ ಕೈ ಕೊಟ್ಟು ಅವ್ರು ಮಾಡೇ ಇಲ್ಲ ನನಗೆ. ಅದಕ್ಕೋಸ್ಕರ ದೇವ್ರ ನಾಮಕ್ಕೆ ನಾ ಸ್ತೋತ್ರ ಹೇಳ್ತೇನೆ. ದೇವ್ರ ಅದ್ಭುತ ಮಾಡುವಂಥ ದೇವ್ರು ಅದಾನ್ರಿ. ದೇವ್ರ ಮೇಲೆ ನಾ ಭಾಳ ನಂಬಿಕೆಯಿಂದ ಅದೇನ್ರಿ ದೇವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ದೇನೆ ರೀ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಉಗುಳಿದವನಿಗೆ ಕ್ಷಮೆ ಬಂತು, ಹೊಡೆದವನಿಗೆ ಕ್ಷಮೆ ಬಂತು, ಚುಚ್ಚಿದವನಿಗೆ ಕ್ಷಮೆ ಬಂತು, ಎಲ್ಲರಿಗೂ ಶಿಲುಬೆಯಿಂದಲೇ ಯೇಸು ಸ್ವಾಮಿ ಕ್ಷಮೆ ಬಂತು. ಇವತ್ತು ನಾವು ಯಾವುದನ್ನು ಎದುರಿಸಲಿಕ್ಕೂ ಕೂಡ ಶಕ್ತರಿಲ್ಲ. ನಮಗೆ ಲೋಕದ ಕಾರ್ಯಗಳ ಮೇಲೆಯೂ ಪ್ರೀತಿ ಇದೆ, ದೇವರ ಮೇಲೆಯೂ ಪ್ರೀತಿ ಇದೆ. ಹೀಗಾಗಿ ಮನುಷ್ಯ ತನ್ನ ಜೀವನದಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡಿದ್ರು ನನಗೆ ಅಡೆತಡೆಗಳಿದಾವಲ್ಲ ಅಂತೇಳಿ ದೇವರು ಹೇಳ್ತಾನೆ. ದೇವರು ಪಕ್ಷಪಾತಿ ಅಲ್ಲ. ದೇವರ ಮಾರ್ಗದಲ್ಲಿ ಯಾರು ನಡೀತೀರಿ, ದೇವರು ನಿಮ್ಮ ಸಹಾಯಕ್ಕೆ ಸದಾಕಾಲ ಸಿದ್ಧ. ಆಮೆನ್, ಹಲ್ಲೆಲೂಯಾ. ನಾವು ದೇವರ ಮಾರ್ಗದಲ್ಲಿ ಇಲ್ಲ. ನೋಡ್ರಿ, ಪೌಲನು ಸನ್ಯಾಸಿಯಾದ, ಪೌಲ ಮದುವೆ ಆಗಲಿಲ್ಲ. ಆದರೆ ಪೌಲನ ಜೀವನದ ಉದ್ದಗಲಕ್ಕೂ ಕರ್ತನ ಸೇವೆಯೊಳಗೆ ಬಂದಂತಹ ಬಾಧೆಗಳು, ನೋವುಗಳು ನೋಡಿದರೆ ಅಂಥ ಬಾಧೆಗಳು ಬೈಬಲಲ್ಲಿ ಯಾರೂ ಅನುಭವಿಸಿಲ್ಲ, ಯಾರೂ ಅಷ್ಟು ಕಷ್ಟಗಳನ್ನು ಎದುರಿಸಿಲ್ಲ. ಅಂತ ಪೌಲನು ಕೂಡ ಸಾಯುವ ಕೊನೆಗಳಿಗೆ ಒಂದು ಮಾತು ಹೇಳ್ತಾನೆ, ನನ್ನ ಓಟವನ್ನು ನಾನು ಸ್ಥಿರವಾಗಿ ಓಡಿದ್ದೇನೆ, ನನ್ನ ಓಟವನ್ನು ನಾನು ಕಡೆಗಣಿಸ್ತಾ ಇದ್ದೇನೆ, ಶ್ರೇಷ್ಠವೆಂಬ ಜೀವವೆಂಬ ಜಯಮಾಲೆಯು ಕರ್ತನಲ್ಲಿ ನನಗೆ ಕಾಯ್ತಾ ಇದೆ ಅಂತ ಹೇಳ್ತಾನೆ. ಅಂಥ ಮಾತಿನಲ್ಲಿ ಪ್ರಾಣ ಬಿಡ್ತಾನೆ. ಅದಕ್ಕೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರುವುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಬರೀತದೆ. ನಾವಿಷ್ಟು ಜನ ಇವತ್ತು ನಂಬಿಗಸ್ತರು ಹೇಳ್ರಿ. ನಮ್ಮಲ್ಲಿ ಸ್ವಾಮಿ ಇರುವುದಾದರೆ ನಾವು ಖಂಡಿತವಾಗಿ ಅದನ್ನು ತತ್ವ ಸಿದ್ಧಾಂತದಂತೆ ನಾವು ಬದುಕುತ್ತೇವೆ, ನಡೀತೇವೆ. ಸುಳ್ಳು ಹೇಳುವ ಮನುಷ್ಯ ಯಾವತ್ತೂ ಸತ್ಯ ಮಾತನಾಡುವುದಿಲ್ಲ. ಸತ್ಯ ಮಾತನಾಡುವ ಮನುಷ್ಯ ಯಾವತ್ತೂ ಸುಳ್ಳನ್ನು ಹಿಂಬಾಲಿಸುವುದಿಲ್ಲ. ಸುಳ್ಳಿನಿಂದ ಕಟ್ಟಲ್ಪಟ್ಟ ಸಾಮ್ರಾಜ್ಯ ಒಂದು ದಿನ ಗಾಳಿ ಬೀಸುವಾಗ ಬಿದ್ದು ಹೋಗುವುದು. ಸತ್ಯದಿಂದ ಕಟ್ಟಲ್ಪಟ್ಟ ಮನೆ ಎಂಥ ಬಿರುಗಾಳಿ ಬಂದರೂ ಕೂಡ ಸ್ಥಿರವಾಗಿ ನಿಲ್ಲುವುದು. ನೀನು ಕಟ್ಟಿಕೊಳ್ಳುತ್ತಾ ಇರುವ ಮನೆ ಸುಳ್ಳಿನ ಮನೆಯಾಗಿದ್ದರೆ ನೆನಪಿಟ್ಕೋ, ಒಂದು ದಿನ ಅದು ಬಿದ್ದು ಹೋಗ್ತದೆ. ನೀನು ಕಟ್ಟಿರುವುದು ಸತ್ಯದ ಫೌಂಡೇಶನ್ ಮೇಲೆ ನೀನು ಮನೆ ಕಟ್ಟಿದ್ದೆ ಆದರೆ ನೀನಷ್ಟೇ ಅಲ್ಲ, ನಿನ್ನ 1000 ತಲೆಮಾರುಗಳು ಕೂಡ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಅಂತ ಕೃಪೆ ದೇವರದು. ಅದಕ್ಕೆ ನಾನು ಯಾವತ್ತೂ ಕೂಡ ಹೇಳ್ತೇನೆ, ಯಾವತ್ತೂ ಕೂಡ ನಾವು ರಾಂಗ್ ಡಿಸಿಷನ್ ತಗೋಬಾರ್ದು. ಲೈಫಲ್ಲಿ ತಪ್ಪಾದ ದಾರಿಯನ್ನು ಹಿಡಿಯಲಿಕ್ಕೆ ಇಷ್ಟಪಡಬಾರ್ದು. ಸವಾಲುಗಳು ಬರುವಾಗ ಅದನ್ನು ಎದುರಿಸ್ಬೇಕು, ಸಶಕ್ತರಾಗಿ ನಿಲ್ಲಬೇಕು. ಒಬ್ಬ ಯೋಧ ದೇಶದ ಗಡಿ ಕಾಯುವಾಗ ನೋಡ್ರಿ, ಅವನ ಕೈಯಲ್ಲಿ ಆಯುಧ ಇದೆ. ಅವನು ಒಬ್ಬನೇ ಇದ್ದಾನೆ. ಯಾಕಂದ್ರೆ ಶತ್ರುಗಳು 100 ಜನ ಇದ್ದಾರೆ. ಅಯ್ಯೋ, ಅವ್ರು 100 ಜನ ಇದ್ದಾರೆ, ನಾವು ಒಬ್ಬನೇ ಇದ್ದಾನೆ ಅಂತೇಳಿ ಅವನು ಆಯುಧ ಒದಗಿಬಿಟ್ಟು ಓಡಿ ಹೋಗಲ್ಲ. ಅವನೇನು ಮಾಡ್ತಾನೆ, ನಾನು ಒಬ್ಬನೇ ಆದರೂ ನಿಂತ್ಕೊಂಡು ನನ್ನ ದೇಶವನ್ನು ಉಳಿಸ್ತೇನೆ, ನನ್ನ ಜನರನ್ನ ಕಾಪಾಡ್ತೇನೆ, ನನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಿ ಆ ಶತ್ರುಗಳನ್ನ ನಾನು ಸಂಹಾರ ಮಾಡ್ತೇನೆ, ಅವರು ಬಿಡೋದಿಲ್ಲ, ನನ್ನ ದೇಶದ ಒಳಗಡೆ ಬರೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ನನ್ನ ದೇಶವನ್ನ ಕೈಯಲ್ಲಿ ಕೊಟ್ಟ ಆಯುಧವನ್ನ ಸೂಕ್ತವಾದ ಸಮಯದಲ್ಲಿ ಅವನು ಉಪಯೋಗಿಸ್ತಾನೆ. ಎಲ್ಲ ಶತ್ರುಗಳನ್ನ ಎದೆಕೊಟ್ಟು ನಿಂತು ಅವರನ್ನ ಸಂಹಾರ ಮಾಡ್ತಾನೆ. ಅಂಥ ಯೋಧರಾಗ್ರಿ ನೀವು, ಅಂಥ ಸಶಕ್ತರಾಗ್ರಿ ನೀವು. ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ಬರ್ತಾನಂತ ಭಾವಿಸಿ ಬದುಕಬೇಡ್ರಿ. ಗಂಡ ಹೆಂಡತಿಗಾಗ್ತಾನೋ, ಹೆಂಡತಿ ಗಂಡನಿಗಾಗ್ತಾನೋ, ಮಕ್ಕಳು ತಂದೆ ತಾಯಿಗಾಗ್ತಾರೋ, ತಂದೆ ತಾಯಿ ಮಕ್ಕಳಿಗಾಗ್ತಾರೋ ಯಾರು ಬಲ್ಲವರು, ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿನಗೆ ನೀನೇನಾದೆ ಅನ್ನೋದನ್ನ ಮೊದಲು ತಿಳ್ಕೊ, ಅದು ಬಹಳ ಮುಖ್ಯ. ಈ ಪಾಪ ತುಂಬಿದ ಈ ಸಮಾಜದಲ್ಲಿ ನೀನು ಒಳ್ಳೆಯವನಾಗಿ ಬದುಕಬೇಕಾದ್ರೆ ಈ ಪಾಪದ ಆತ್ಮ ನಿನ್ನನ್ನು ಬಿಡೋದಿಲ್ಲ.
ಪ್ರತಿದಿನ ನಿನ್ನ ಜೀವನವನ್ನು ನಾಶ ಮಾಡಲಿಕ್ಕೆ, ನಿನ್ನನ್ನು ನಿಯಂತ್ರಿಸಲಿಕ್ಕೆ, ನಿನ್ನನ್ನು ಈ ಸತ್ಯದ ದಾರಿಯಿಂದ ಅಗಲಿಸಲಿಕ್ಕೆ, ಆ ಬೆಳಕು ಕೊಡೋ ನಿಜವಾದ ದೇವರಿಂದ ನಿನ್ನನ್ನು ಕತ್ತಲೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಜನರನ್ನ ನಿನ್ನ ಜೀವಿತದ ವಿರುದ್ಧವಾಗಿ ಹೋರಾಡಲಿಕ್ಕೆ ಸೈತಾನ ಕಳಿಸ್ತಾನೆ. ಆದರೆ ನಿನ್ನಲ್ಲಿ ದೇವರ ವಾಕ್ಯಗಳಿದ್ರೆ, ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ರೆ, ಅದೆಂಥ ಶಕ್ತಿಯು ನಿನ್ನನ್ನು ಕರ್ತನ ಪ್ರೀತಿಯಿಂದ ಅಗಲಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ತೀರ್ಮಾನ, ಎಲ್ಲಾ ಮಾರ್ಗಗಳು ನಿನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ನೀನ್ ಏನು ಆರಿಸ್ಕೊಂಡ್ರು ಕೂಡ ಅದು ನಿನ್ನ ಹತ್ರ ಬರ್ತದೆ. ಯೇಸುವೇ ಅಂದ್ರೆ ಯೇಸು ಸ್ವಾಮಿ ಬರ್ತಾನೆ, ಸೈತಾನನ ಅನುಯಾಯಿಗಳಂದ್ರೆ ಮಾತ್ರ ಸೈತಾನ ಬರ್ತಾನೆ. ನೆನಪಿಟ್ಕೋರಿ, 40 ದಿನ ಯೇಸು ಸ್ವಾಮಿ ಅಡುಗೆಯಲ್ಲಿ ಶೋಧಿಸಲ್ಪಟ್ಟಾಗ ಅನ್ನ ನೀರಿಲ್ಲದೆ, ಅರ್ಥ ಮಾಡ್ಕೋರಿ, ಅವನು 40 ದಿನ ಪ್ರಾರ್ಥನೆಯಲ್ಲಿ ಇರ್ಬೇಕಾದ್ರೆ ಸೈತಾನ ಏನ್ ಮಾಡ್ದ? ಯೇಸು ಸ್ವಾಮಿ ನೀನ್ ನಿಜವಾದ ದೇವರಾಗಿದ್ರೆ ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡುವಂದ. ಯೇಸು ಸ್ವಾಮಿ ಏನು ಉತ್ತರ ಕೊಟ್ಟು, ಕಲ್ಲನ್ನ ರೊಟ್ಟಿ ಮಾಡೋ ಅವಶ್ಯಕತೆ ಇಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಶಬ್ದದಿಂದಲೂ ಮನುಷ್ಯ ಬದುಕಬಲ್ಲನು ಎಂಬುದಾಗಿ ಹೇಳಿದ. ಅಂತ ಜ್ಞಾನವಂತರು ನೀವು ಆಗಬೇಕು. ಯಾಕಂದ್ರೆ ಸೈತಾನ ಅವತ್ತು ಯೇಸು ಸ್ವಾಮಿ ಪ್ರಶ್ನೆ ಕೇಳಿದ ಹಾಗೆ ಇವತ್ತು ನಿಮಗೆ ಪ್ರಶ್ನೆ ಮಾಡೋರು ಬಹಳ ಜನ ಬರ್ತಾರೆ. ನಾನು ಹೇಳ್ತೇನೆ, ಒಬ್ಬ ತಾಯಿ ಮಗುವನ್ನು ಹಡಿದ್ರೆ ಆ ಮಗುವನ್ನು ದೊಡ್ಡವನಾಗೋ ತನಕ ತಾಯಿ ಒಲೆ ಹಾಲನ್ನು ಕುಡಿಸಿ ಅವನಿಗೆ ತುತ್ತು ಅನ್ನ ಹಾಕಿ ಅವನು ದೊಡ್ಡವನಾಗಿ ಮಾಡ್ತಾಳೆ. ಆದ್ರೆ ಅವನು ಕೆಡ್ತಾ ಬಂದಾಗ ಆ ಮಗನನ್ನ ತನ್ನ ಕುಟುಂಬಸ್ಥರ ಕೈಯಲ್ಲೂ ಸಮಾಜದ ಕೈಯಲ್ಲೂ ಕೊಟ್ಬಿಟ್ಟು ಇವರು ಕೈ ಕಟ್ಕೊಂಡಿರ್ತಾರೆ. ಆ ಮಗನ ಮೇಲೆ ಮಗನ ಮೇಲೆ ಪಾಪಗಳು, ಸೈತಾನನ ಅಧಿಕಾರ ನಡೀತಾ ಇದ್ರು, ಏನು ಮಾಡಲಿಕ್ಕಾಗದೆ ಅಸಹಾಯಕರಂತೆ ಹೀಗೆ ನಿಂತ್ಕೊಂಡಿರ್ತಾರೆ. ನಾನು ಹೇಳ್ತೇನೆ, ನೀವು ಯಾರಿಗೆ ಮಾದರಿ? ನೀವು ಮಕ್ಕಳಿಗೆ ಮಾದರಿಯ, ಸಮಾಜಕ್ಕೆ ಮಾದರಿಯ, ಯೇಸುಸ್ವಾಮಿಗೆ ನೀವು ನಿಜವಾದ ವಿಶ್ವಾಸಿಗಳ? ನೀವು ಬದುಕುವುದು ಶೂನ್ಯ ದಿನಗಳು, ಆದರೆ ನೀವು ಎಂಥ ದಿನಗಳು ಬದುಕ್ತಾ ಇದ್ದೀರಿ ಗೊತ್ತಿದೆ ನಿಮಗೆ? ನೀವು ಪರಲೋಕಕ್ಕೆ ಸಮಾನವಾದ ದಿನಗಳು ಬದುಕ್ತಾ ಇಲ್ಲ, ನೀವು ನರಕಕ್ಕೆ ಸಮಾನವಾದ ದಿನಗಳು ಬದುಕ್ತಾ ಇದ್ದೀರಿ. ನಾನು ಹೇಳ್ತೇನೆ, ನಿನ್ನ ಜೀವ ಒಂದು ಗಾಳಿಯ ರೂಪದಲ್ಲಿದೆ. ಅದು ಯಾವತ್ತೂ ನಿನ್ನ ದೇಹ ಬಿಟ್ಟು ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಜೀವ ಕೊಟ್ಟು ದೇವರು ಹೇಳ್ತಾ ಇದ್ದಾರೆ, ನನ್ನ ಮಗಳೇ, ನನ್ನ ಮಗನೇ, ನನ್ನನ್ನು ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಬಹಳ ಪ್ರತಿಫಲ ಸಿಗುವುದು. ಜೋರಾಗಿ ಒಂದು ಚಪ್ಪಾಳೆ ಕೊಟ್ಟು ಯೇಸು ಸ್ವಾಮಿ ಮಾತು ಹೇಳ್ತಾರೆ, ನನಗೆ ಪ್ರೀತಿ ಕೊಡುವ ಪ್ರೀತಿ ನಿನ್ನಲ್ಲಿ ಇಲ್ಲ ಹೋದರೆ ನಿನ್ನ ಪ್ರೀತಿಯು ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ಲೋಕವನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನೀನು ನಿನಗಾಗಿ ಪ್ರಾಣ ಕೊಟ್ಟ ದೇವರನ್ನ ಪ್ರೀತಿಸುವ ವಾಕ್ಯ ಹೇಳ್ತಾರೆ. ಆ ಪ್ರೀತಿ ನಮ್ಮಲ್ಲಿ ಇದೆ ಇವತ್ತು? ಇಲ್ಲ ಪ್ರಿಯ ಬಂಧುಗಳೇ. ನಾನು ಹೇಳ್ತೇನೆ, ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಇನ್ನಾರನ್ನು ಬಲಿ ಕೊಡುವುದು ಅಕ್ಷರಶಃ ಪಾಪದ ಕೆಲಸ. ನಮ್ಗೆ ಏನು ಮಾಡ್ತಾ ಇದ್ದೇವೆ ಅನ್ನೋದೇ ನಮಗೆ ಗೊತ್ತಿಲ್ಲ, ನಾಳೆ ಏನು ಆಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೂ ನಾವು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ತೇವೆ. ನಾವು ಮಾಡಿರುವ ಸಾಧನೆ ಆದರೂ ಏನು? ಎಲ್ಲ ಕಳಿಸಿದ್ವಿ ಬಿಡ್ರಿ ಜೀವನದಾಗ. ದುಡ್ಡು, ಹಣ, ಐಶ್ವರ್ಯ, ಮನೆ ಎಲ್ಲ ಇದೆ. ಬೆನ್ನು ಹಿಂದೆ ಅಂತಮ್ಮರು ಮಕ್ಕಳು ಎಲ್ಲರೂ ಇದ್ದಾರೆ. ಆದರೆ ಒಂದು ಸಲ ನಿನ್ನ ಜೀವನವನ್ನು ನೀನು ತಿರುಗಿ ನೋಡ್ಕೋ, ನೀನು ಝೀರೋ ಇದೆ, ಏನೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಡವೆಂದು ತಳ್ಳಲ್ಪಟ್ಟ ನನ್ನ ಕೈ ಹಿಡಿದೆ, ತಿಪ್ಪೆಯಲ್ಲಿ ಬಿದ್ದ ನನ್ನ ಮೇಲಕ್ಕೆತ್ತಿದೆ. ಹೌದಲ್ವಾ? ನನ್ನ ಜೀವನ ಹಂಗೆ ಇತ್ತು. ನಮ್ಮಪ್ಪ ಹೇಳ್ತಿದ್ದ, ಯಾಕಾದ್ರೂ ಹುಟ್ಟಿದ್ವಿ ನೀನು ಅಂತೇಳಿ. 6 ತಿಂಗಳು ಬರಕ್ಕೆ ಹೋಗ್ಬೇಡ, ಸತ್ರು ಮಣ್ಣಿಗೆ ಬರಬೇಡ, ನಿನ್ನ ಮುಖ ನೋಡಲು ನನಗೆ ಇಷ್ಟ ಇಲ್ಲ. ನನ್ನ ಬ್ಯಾಗನ್ನು ತಗೊಂಡು ಹೀಗೆ ಹೊಸ್ತಿನ ಹೊರಗಡೆ ಬಂದಂಥ ಉದಾಹರಣೆಗಳಿದ್ದಾವೆ. ಅದೇ ಅಪ್ಪ, ಅದೇ ತಂದೆ ಮಗನ ಸೇವೆಯನ್ನು ಮೆಚ್ಚಿ ಪ್ರತಿ ತಿಂಗಳ ದಶಮಾಂಶ ಕಳಿಸ್ತಾನೆ ನಮ್ಮಪ್ಪ ನನಗೆ. ಆಮೇಲೆ ಹೆಂಗಿರ್ಬೇಕು ಗೊತ್ತಾ ಜೀವನದಲ್ಲಿ? ನೀನು ಏನು ಕಲೀಲಿಲ್ಲ ಅನ್ನೋ ನೋವು ಅರ್ಥ ಮಾಡ್ಕೊಂಡು ನಿನ್ನಲ್ಲಿ ಕಾಡ್ತಾ ಇರ್ಬೋದು, ಆದರೆ ಅದನ್ನು ಮೀರಿ ನೀನು ಯಾವಾಗ ಬದುಕ್ತಿ, ಆ ಸಮಾಜ ನಿನ್ನ ಕಡೆ ತಿರುಗಿ ನೋಡ್ತದೆ. ಕಷ್ಟಗಳು ಬರ್ತವೆ, ಬಡತನ ಬರ್ತದೆ, ನೋವು ಬರ್ತದೆ, ಚಿಂತೆ ಬರ್ತದೆ, ಎಲ್ಲ ಬರ್ತದೆ. ಇದನ್ನೆಲ್ಲವನ್ನು ಮೀರಿ ಬದುಕುವುದನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕಲಿಬೇಕು. ಆಮೇಲೆ ಯಾರಿಗೋಸ್ಕರ ನಾವು ಯಾರು ಇಲ್ಲ, ನಮಗಾಗಿ ನಾವಿರುವಾಗ ನಮ್ಮನ್ನು ಆಳುವಂಥವರು ಬಹಳ ಜನ ಇದ್ದಾರೆ. ನಮ್ಮ ನಿರ್ಧಾರಗಳ ವಿರುದ್ಧವಾಗಿ, ನಮ್ಮ ವಿಚಾರಧಾರೆಗಳ ವಿರುದ್ಧವಾಗಿ, ನಾವು ಮಾಡುವ ಕೆಲಸ ಕಾರ್ಯಗಳ ವಿರುದ್ಧವಾಗಿ ಪ್ರತಿದಿನ ನಿಲ್ತಾರೆ. ನೀನು ಕ್ರಿಶ್ಚಿಯನ್ ದೇವರು ನಂಬದೆ, ನೀನು ಕ್ರಿಶ್ಚಿಯನ್ ದೇವರು ಹೋದೆ, ನೀನು ಕ್ರಿಶ್ಚಿಯನ್ ಆದೆ, ನೀನು ಆದಾದೆ ಈದಾದೆ. ಯಪ್ಪ, ಯಾರು ಏನಾದ್ರೆ ಏನು, ನೀರ ಮೇಲಿನ ಗುಳ್ಳೆಯನ್ನು ನಿಜವಲ್ಲವೋ ಮಾನವ ಎಂದು ಒಡೆದು ಹೋಗುವುದು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಪರಮಾತ್ಮನಿಗೆ ಮಾತ್ರ ಗೊತ್ತಿದೆ.
ಹಲ್ಲೆಲೂಯ. ಏನ್ ಮಾಡತ್ತು ನಾವು? ಅದಕ್ಕೆ ಬೈಬಲ್ ಹೇಳ್ತದೆ, ಬಂಗಾರವೂ ಕೇಳಲಿಲ್ಲ, ಆಸ್ತಿಯೂ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ನಿನ್ನ ಹೃದಯವನ್ನ ಕೇಳಿದ ಯೇಸು ಸ್ವಾಮಿಗೆ ನೀನೇನು ಕೊಟ್ಟೆ? ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ರಚನೆ ಮಾಡಿದ ದೇವರು, ಎಷ್ಟೋ ಗ್ರಹಗಳಿದ್ದಾವೆ, ಎಷ್ಟೋ ನಕ್ಷತ್ರಗಳಿದ್ದಾವೆ, ನಾವು ಎಂದೂ ಕೂಡ ತಲುಪಲಾರದ ಗಮ್ಯ ಬೆಳಕಲ್ಲಿ ದೇವರು ವಾಸ ಮಾಡ್ತಾನೆ. ನೆನಪಿಟ್ಕೋರಿ ನೀವು, ಅಂಥ ಬೆಳಕು ಕೊಡೋ ದೇವರನ್ನ ನಾವು ಆರಾಧಿಸ್ತಾ ಇದ್ದಾವೆ. ಅಂದ ಮೇಲೆ ನಮ್ಮಲ್ಲಿ ಎಷ್ಟು ಪವಿತ್ರವಾದ ಜೀವನ ಬೇಕು, ಎಷ್ಟು ಕರೆಕ್ಟ್ ಆಗಿರ್ಬೇಕು ನಾವು. ನೋಡ್ರಿ, ಬೈಬಲ್ ಹೇಳ್ತದೆ, ಯಾವ ಸ್ತ್ರೀ ದೇವರ ಆಲಯದಲ್ಲಿ ಕುತ್ಕೋತಾಳೋ ಆರಾಧನೆಗಾಗಿ, ಪ್ರಾರ್ಥನೆಗಾಗಿ, ಆ ಸ್ತ್ರೀಯ ತಲೆಯ ಮೇಲೆ ಒಂದು ಬಟ್ಟೆ ಇಲ್ಲ ಅಂದ್ರೆ ಅವರ ತಲೆ ಬೋಳಿಸಿದಕ್ಕೆ ಸಮಾನ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಂದ್ರೆ ಅದರಷ್ಟು ಅಪಮಾನ ಇನ್ನೊಂದಿಲ್ಲ ಅಂತೆ, ಅದರಷ್ಟು ಅವಮಾನ ಇನ್ನೊಂದಿಲ್ಲ ಅಂತೆ. ಯಾವತ್ತೂ ಭಾನುವಾರ ಮುಗಿದಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದೇನು ತಪ್ಪಿದ್ದಿಲ್ಲ. ನಾನು ಕಠಿಣ ಕ್ರಮ ತಗೊಳ್ಳೋದ್ರೊಳಗಾಗಿ ಅವ್ರು ಬದಲಾದ್ರೆ ನನಗೆ ಭಾಳ ಸಂತೋಷ. ಬದಲಾಗಲಿಲ್ಲ ಅಂದರೆ ನನಗೆಲ್ಲ ಅಥಾರಿಟಿ ಇದೆ, ಅಧಿಕಾರ ನನ್ನಲ್ಲಿದೆ, ನಾನು ತಗೋಬೋದು. ಭಾಳ ಜನ ಹೋದರು, ಭಾಳ ಜನ ಬಂದರು. ಹೋಗುವುದರೊಳಗೆ ಬರುವುದರೊಳಗೆ ಇರುವ ಜೀವನ ಭಾಳ ಸೂಕ್ಷ್ಮವಾಗಿದೆ. ಯಾರು ಗುರುವನ್ನು ಗೌರವಿಸೋದಿಲ್ಲ ಅವನ ಜೀವನ ಹೆಂಗಿದೆ ಗೊತ್ತಾ? ಒಂಥರ ಯಾರೂ ಪ್ರೀತಿಸಲಾರದ ಕಬ್ಬು ನಾಗ್ತಾ ಇರ್ತಾರಲ್ಲ, ಹಂಗಿರ್ತದಂತೆ. ಯಾಕೆ ಹೇಳ್ರಿ? ಗುರುವಾದರೂ ದಿನ ಸೋಪಚ್ಚದಿಂದ ತೊಳೆದು ಶುದ್ಧ ಮಾಡ್ತಾನೆ, ನಿನ್ನ ಜೀವನವನ್ನು ಸರಿದಾರಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ನೀನು ಗುರುವಿನ ಅಧೀನದಲ್ಲೇ ಇಲ್ಲ ಅಂತಂದ್ರೆ ನೀವು ಪ್ರತಿದಿನ ನಾಡ್ತಾ ಇದ್ದೀವಿ. ಒಂದು ದಿನ ಅದು ನಾರಿ ಹಳಸಿದ್ದನ್ನು ತಗೊಂಡೋಗಿ ತಿಪ್ಪೆಯಲ್ಲಿ ಹೋಗಿದ್ದಾರೆ, ಅಲ್ಲಿಗೆ ಮುಗಿತು ಕತೆ. ಬೈಬಲ್ ಹೇಳ್ತದೆ, ಶಿಷ್ಯ ಗುರುವಿಗಿಂತ ದೊಡ್ಡವನಲ್ಲ. ಅದಕ್ಕೆ ಇನ್ನೊಂದು ಹೇಳ್ತದೆ, ಗುರುವಿನ ಗುಲಾಮನಾಗುವ ತನಕ ಸಿಗದೆನ್ನ ಮುಕ್ತಿ ಅಂತೆ. ನಾವು ಯಾವತ್ತು ಗುರುವನ್ನ ಗೌರವಿಸ್ತೇವೆ ಅವತ್ತು ನಾವು ಬಹಳ ದೊಡ್ಡವರಾಗ್ತೇವೆ. ಎಲ್ಲಿವರೆಗೂ ನಾವು ಗೌರವ ಕೊಡೋದಿಲ್ಲ ಅಲ್ಲಿವರೆಗೂ ನೀವು 0 ಸ್ಥಾನದಲ್ಲಿ ಇರ್ತೀರಿ ಇಷ್ಟೇ. ನಾನು ಗುರುವನ್ನ ಗೌರವಿಸ್ದೆ, ಗುರುವನ್ನ ಪ್ರೀತಿಸ್ದೆ, ಗುರುವಿನ ಅಧೀನದಲ್ಲಿ ಬದುಕಿದೆ, ಗುರು ಹೇಳಿದ ಹಾಗೆ ನಡ್ಕೊಂಡೆ, ಅದಕ್ಕೆ ನಾನು ಗುರುವಾದೆ. ಆಮೇಲೆ ನಾನಿವತ್ತು ಗಾಡಿ ಓಡ್ತಾ ಬರಬೇಕಾದ್ರೆ ಇವರಿಬ್ಬರದೇ ವಿಚಾರ ನನ್ನ ತಲೆಯಲ್ಲಿತ್ತು. ನಾನು ಕ್ಷಣಕ್ಕೂ ದೇವರ ಹತ್ರ ಪ್ರಶ್ನೆ ಮಾಡ್ತೀನಿ, ಏನ್ ಮಾಡಿದ್ದೇವ್ರೆ, ಹೇಗೆ ಮಾಡಿದ್ದೇವ್ರೆ, ಯಾವ ತೀರ್ಮಾನ ತಗೊಳ್ಳಿದ್ದೇವ್ರೆ, ನನಗೆ ನೀವು ಹೇಳು. ನಾನು ಈ ಹಾಡು ಬರಿಬೇಕಾದ್ರೂ ನನ್ನ ಹೃದಯ ಕರ್ತನ ಬಳಿಗಿತ್ತು. ಒಂದೊಂದು ಚರಣ, ಒಂದೊಂದು ಅಕ್ಷರ, ಒಂದೊಂದು ಅರ್ಥ ಅದಕ್ಕೆ ಸೇರಿಸಿ ಅದಕ್ಕೊಂದು ಪರಿಪೂರ್ಣತೆ ಭಾವವನ್ನು ತುಂಬಿ ಅದನ್ನು ನಿಮ್ಮ ಮುಂದೆ ತರುವುದಿದೆಯಲ್ಲ, ಅದು ಸಾಮಾನ್ಯಕರವಾದ ಕೆಲಸ ಅಲ್ಲ. ಹಾಗೆ ದೇವರ ಮುಂದೆನೂ ಕೂಡ ನೋಡ್ರಿ, ಒಂದು ಗಿಡ ನಾನು ನೆಟ್ಟಿದ್ದೇನೆ, ನಾನು ಪ್ರತಿ ವರ್ಷಕ್ಕೆ ಗೊಬ್ಬರ ನೀರು ಹಾಕಿ ಪ್ರೀತಿ ಕೊಟ್ಟೆ, ಎಲ್ಲ ಮಾಡಿದೆ, ತಿದ್ದದೆ, ಬುದ್ಧಿ ಹೇಳಿದೆ, ಎಲ್ಲ ಮಾಡಿದೆ, ಆ ಗಿಡ ಮಾತ್ರ ಫಲ ಕೊಡ್ತಾ ಇಲ್ಲ. ನಾನು ಏನು ಮಾಡಲಿ? ಬಾಯಿ ಇದ್ದವರು ಮಾತಾಡಬೇಕು, ನಾನು ಏನು ಮಾಡಲಿ? ಬಾಯಿ ಇದ್ದವರು ಮಾತಾಡಿ, ಬಾಯಿ ಇದ್ದೇ ಇರೋರು ಅಂದ್ರೆ ಮತ್ತೆ ಹಂಗೆ ಆಗ್ಬಿಡ್ತದೆ. ಇದು ದೇವರ ಸಾನ್ನಿಧ್ಯ. ಬಾಯಿ ಇದ್ದವರು ಮಾತಾಡ್ಬೇಕು, ಏನು ಮಾಡಲಿ? ಅರೆ ಏನ್ ಮಾಡಿ ಹೇಳ್ರಲ್ಲ, ಬೈಬಲ್ ಏನ್ ಹೇಳ್ತದ? ಕಿತ್ತು ಒಗಿ ಒಬ್ಬ ಫಲ ಕೊಡತ್ತಿಲ್ಲಲ್ಲ, ನಾ ಏನ್ ಹೇಳಿನಿ? ಕಿತ್ತು ಒಗಿ, ಬೇರೆ ಗಿಡ ನೇಡ, ನಾ ಆಶೀರ್ವಾದ ಕೊಡ್ತೇನೆ. ಆಮೇಲೆ ಆ ಕೆಲಸ ಯಾರು ಮಾಡ್ಬೋದು? ಮಾಡ್ಬೋದಲ್ವಾ? ಪಾಸ್ ಕೈಯಲ್ಲಿ ಅಧಿಕಾರ ಇದೆ, ಮಾಡ್ಬೋದು. ಆದ್ರೆ ನೀನು ಕಿತ್ತು ಒಡೆದಾಗ ನೀನು ಎಲ್ಲಿ ಹೋಗಿ ಬೀಳುತ್ತೀಯೋ ನಿನಗೆ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಗಾಳಿ ಬಂದಾಗ ತೂರಿಕೊಂಡು ಹೋಗುವ ತಂಟಿನ ಹಾಗೆ ಮನುಷ್ಯ ಇದ್ದಾನೆ, ಎಲ್ಲಿ ಹೋಗಿ ಬೀಳುತ್ತಾನೋ ಗೊತ್ತಿಲ್ಲ ಅಂತೆ, ಗಾಳಿಯ ರಭಸಕ್ಕೆ. ಹಂಗಾಗ್ಬೇಕು ನಾವು. ನಿನಗಿರೋದು ಇದು ಒಂದೇ ದಾರಿ, ಇದು ಒಂದು ಬಿಟ್ಬಿಟ್ರೆ ಇನ್ನು ಯಾವುದೇ ಹೋಗಿ ಬಾಗಿಲ ತಟ್ಟಿದ್ರು ನೀನು ಯಾರು ಒಳಗೆ ಸೇರಿಸ್ಕೊಳ್ಳಲ್ಲ, ಯಾರು ಪ್ರೀತಿ ಮಾಡಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಕೊಟ್ಟ ಪ್ರೀತಿ ಇನ್ನಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಒಬ್ಬ ತಂದೆಗೆ
ಇಬ್ಬರು ಮಕ್ಕಳು. ಲೂಕನವರ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳು. ಒಬ್ಬ ತಂದೆಗೆ ಮಕ್ಕಳಿದ್ರೆ ಒಬ್ಬ ಮಗ, ದೊಡ್ಡ ಮಗ ಹೊಲದಲ್ಲಿ ಉಳಿಮೆ ಮಾಡ್ತಾನೆ, ತಂದೆಗೆ ಅಧೀನನಾಗಿ ಬದುಕ್ತಾನೆ, ತಂದೆ ಹೇಳಿದ ಹಾಗೆ ಕೇಳ್ತಾನೆ, ಪ್ರತಿದಿನ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬರ್ತಾನೆ. ಇವತ್ತು ನಾನು ಹೇಳಿಕ್ಕೆ ಬಯಸ್ತೇನೆ ಪ್ರಿಯ ಬಂಧುಗಳೇ, ಒಬ್ಬ ಮಗ ತಂದೆಗೆ ವಿಧೇಯನಾದ್ರೆ ಇನ್ನೊಬ್ಬ ಮಗ ತಂದೆಗೆ ಅವಿಧೇಯನಾಗಿ ಬದುಕ್ತಿರ್ತಾನೆ. ಅವಿಧೇಯನಾದ ಇನ್ನೊಬ್ಬ ಚಿಕ್ಕ ಮಗ ಅವನು ಅವಿಧೇಯನಾಗಲಿಕ್ಕೆ ಕಾರಣ ಲೋಕದ ಜನರ ಸಂಪರ್ಕ, ಲೋಕದ ಜನರ ಆ ಒಡನಾಟ, ದುಷ್ಟರ ಸಂಘ ಇರುವುದರಿಂದ ಅವನು ದುಷ್ಟನಾಗಿ ಬಿಡ್ತಾನೆ. ಅವನ ವಿಚಾರಧಾರೆಗಳು ಬದಲಾಗ್ತವೆ. ಇವತ್ತು ಈ ಸಮಾಜದಲ್ಲಿ ಮೊದಲು ನೋಡ್ತಾ ಇದ್ದಾವೆ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರೆ ಒಬ್ಬನು ಜ್ಞಾನವಂತನಾಗಿದ್ರೆ ಇವನು ಅಜ್ಞಾನ ಬದುಕ್ತಿರ್ತಾನೆ. ಅಂಥವನೇ ಈ ಒಂದು ಬೈಬಲಲ್ಲಿ ಹೇಳೋ ಪ್ರಕಾರ ಚಿಕ್ಕ ಮಗ ತಂದೆ ಹತ್ರ ಒಂದು ದಿನ ಹೀಗೆ ಬಂದು ನಿಂತ್ಕೋತಾನೆ. ಹೀಗೆ ಬಂದು ನಿಂತ್ಕೊಂಡಾಗ ಆತನು ಹೇಳ್ತಾನೆ, ಅಪ್ಪ ನನ್ನ ಆಸ್ತಿಯಲ್ಲಿ ಬರತಕ್ಕ ಪಾಲು ನನಗೆ ಕೊಡು. ಹಲ್ಲೆಲೂಯಾ. ಇವನೇನು ಕೇಳ್ತಾನೆ ನನಗೆ? ಅಪ್ಪ ಆಸ್ತಿಯಲ್ಲಿ ಬಂದ ಪಾಲು ನನಗೆ ಕೊಡು, ನನ್ನ ಆಸ್ತಿಯಲ್ಲಿ ಬರತಕ್ಕ ಪಾಲು ನನಗೆ ಕೊಡು, ನನ್ನ ಆಸ್ತಿಯಲ್ಲಿ ಬರತಕ್ಕ ಪಾಲು ನನಗೆ ಕೊಡು. ಯಾರ ಹತ್ರ ಕೇಳ್ತಾ ಇದ್ದಾನೆ? ತಂದೆ ಹತ್ರ. ಯಾಕೆ ತಂದೆ ಹತ್ರ ಕೇಳ್ತಾ ಇದ್ದಾನೆ ಅಂದ್ರೆ ತಂದೆ ಹತ್ರ ಅಧಿಕಾರ ಇದೆ ಅವನು ಕೇಳುವಂಥದ್ದು, ಅದಕ್ಕೆ ಕೇಳ್ತಾ ಇದ್ದಾನೆ. ಅವಾಗ ತಂದೆ ಏನ್ ಹೇಳಿದ? ವಚನ ಓದೋಣ. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಯಾರಾದರೂ ಈಗಿನ ಕಾಲದಲ್ಲಿ ಅಪ್ಪ ನನ್ನ ಆಸ್ತಿ ನನಗೆ ಕೊಡು ಅಂದ್ರೆ ತಂದೆ ಏನು ಅನ್ಬೋದು? ಅವನಿಗೆ ಏನು ಅನ್ಬೋದು? ಮಗನ, ನಮ್ಮಪ್ಪ ಮಾಡಿದ್ದು ನಿನಗೆ ಬೇಕೈತಿ ಅಂತೇಳಿ ಅವನನ್ನು ಕತ್ತಿಡಿದು ಹೊರಗೆ ತಗೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಹೇಳ್ತಾನೇನ್ರಿ, ನನ್ನ ಆಸ್ತಿ ಕೇಳಕ್ಕೆ ಬಂದಿ, ಕೊಡ್ತಾರ? ಕೊಡೋದಿಲ್ಲ. ಆದ್ರೆ ಇಲ್ಲಿರೋ ತಂದೆ ಅದನ್ನ ಏನ್ ಮಾಡ್ದಂತೆ? ಅಪ್ಪ ನನಗೆ ಬರತಕ್ಕ ಆಸ್ತಿಯಲ್ಲಿ ಒಂದು ಪಾಲು ಕೊಡು ಅಂದಾಗ ಅವರಿಬ್ಬರಿಗೂ ಸರಿಸಮಾನವಾಗಿ ಹಂಚಿಕೊಟ್ಟಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಚಿಕೊಟ್ಟಾಗ ಆಸ್ತಿ ಈಗ ಯಾರ ಕೈಯಲ್ಲಿ ಬಂತು? ಯಾರ ಕೈಯಲ್ಲಿ ಬಂದ್ರೆ? ಆಸ್ತಿ ಪತ್ರ ಹಂಚಿ ಕೊಟ್ಟಾಗ ಈಗ ಅಧಿಕಾರಸ್ಥರು ಯಾರಾದ್ರೂ ಆಸ್ತಿಗೆ, ಈಗ ಇವನ ಹತ್ರ ಅಧಿಕಾರ ಇದೆ, ಇವನ ಆಸ್ತಿಯನ್ನ ಏನು ಬೇಕಾದ್ರೂ ಮಾಡಬಹುದು. ಎಸ್ ಅವರು ನಿಜ ಅಲ್ವಾ? ನಿಜ. ಕೇಳ್ರಿ, ಯೇಸು ಸ್ವಾಮಿ ಕೂಡ ಸೈತಾನನ ಅಧಿಕಾರಗಳನ್ನು ಮುರಿದು ಅಧೋಲೋಕದಿಂದ ಆ ಚಾವಿಯನ್ನ ತಗೊಂಡು ಬಂದು ಮತ್ತೆ ಮನುಷ್ಯನ ಕೈಯಲ್ಲಿ ಕೊಟ್ಟ. ಹಲ್ಲೆಲೂಯಾ. ಅಧಿಕಾರ ಕೊಟ್ಟ ದೇವರು ಅವನಿಗೆ ವಚನ ಹೇಳ್ತದ, ಭೂಮಿಯ ಮೇಲೆಯೂ ಆಕಾಶದ ಮೇಲೆಯೂ ದುರಾತ್ಮಗಳ ಮೇಲೆಯೂ ರೋಗಿಗಳ ಮೇಲೆಯೂ ಎಲ್ಲ ಅಧಿಕಾರ ನಿನಗೆ ಕೊಟ್ಟಿದ್ದೇನೆ. ಆಮೆನ್. ಈಗ ನಿನ್ನ ಹತ್ರ ಏನಿದೆ? ಅಧಿಕಾರ ಇದೆ. ಹೇಳ್ರಿ, ನನ್ನ ಹತ್ರ ಅಧಿಕಾರ ಇದೆ. ಆಮೆನ್. ದೇವರೀಗ ಅಧಿಕಾರ ಕೊಟ್ಟಿದ್ದಾನೆ. ಆ ತಂದೆ ಇವನಿಗೆ ಪಾಲು ಕೊಟ್ಟ ಆಸ್ತಿಗೆ ಇವನ ಅಧಿಕಾರಸ್ಥನಾದ. ಈಗ ಅವನು ಏನ್ ಮಾಡ್ತಾನೆ ಗೊತ್ತಾ? ಅವನ ಪಾಲು ಕೇಳಿದ್ದೆ ಒಳ್ಳೆ ಕೆಲಸಕ್ಕಾಗಿ ಅಲ್ಲ, ಇನ್ನೊಬ್ಬರ ಸಹವಾಸ ದೋಷದಿಂದ ಅವನು ದುಶ್ಚಟಗಳನ್ನು ಮಾಡ್ತಿದ್ದ, ಬಹಳ ಪಾಪದಲ್ಲಿ ಬಿದ್ದಿದ್ದ. ಆದರೂ ಕೂಡ ತಂದೆ ಅವನಿಗೆ ಏನ್ ಮಾಡಿದ? ಹಂಚಿಕೊಟ್ಟನು. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ನೋಡ್ರಿ, ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕೂಡಿಸಿಕೊಂಡು ಹೊರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟೀಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೋರೆ ಮಾಡಿಬಿಟ್ಟನು. ಹಲ್ಲೆಲೂಯಾ. ಇವನು ಫುಲ್ಲು ಖುಷಿಯಾದ. ದೋಸ್ತರೆಲ್ಲ ಇವನ ಕಡೆ ಬಂದರು. ಯಾರ ಗೊತ್ತು ಗುರಿ ಇಲ್ಲದವರೆಲ್ಲ ಇವನ ಹತ್ರ ಬಂದರು. ಯಾಕೆ? ಏನಿದೆ? ಈಗ ಹಣ ಇದೆ, ಆಸ್ತಿ ಇದೆ, ಇವನ ಹತ್ರ ಸಕ್ಕರೆ ಇದೆ, ಬೆಲ್ಲ ಇದೆ, ಎಲ್ಲ ಇದೆ ಇವನ ಹತ್ರ ಜನ ಬಂದ್ರು. ಆಮೇಲೆ ಇವನು ಏನ್ ಮಾಡ್ದ? ಆಸ್ತಿ ತಗೊಂಡು ದೂರದ ದೇಶಕ್ಕೆ ಹೊರಟು ಹೋದ್ಮೇಲೆ ತನ್ನ ಹತ್ರ ಹಣ ಇದ್ದ ಕಾರಣ ಆ ಹಣವನ್ನೆಲ್ಲ ತಾನು ಇರುವಷ್ಟು ಆ ದಿನಗಳು ಎಂಜಾಯ್ಮೆಂಟ್ ಅಲ್ಲೇ ಕಳೀತಾನೆ. ಒಂದು ದಿನವೂ ಕೂಡ ತಂದೆ ಹತ್ರ ಅವನ ಲಕ್ಷ್ಯ ಹೋಗೋದಿಲ್ಲ. ಇದು ತಂದೆಯ ಆಸ್ತಿ, ಇದು ತಂದೆ ಮಾಡಿರೋದು, ಇದರ ಮೇಲೆ ನಾನು ರಾಜ್ಯಭಾರ ಮಾಡ್ತಾ ಇದ್ದೇನೆ, ಇದು ತಪ್ಪು ಎಂಬುದಾಗಿ ನಿಮಗೆ ತಿಳಿದು ಬರುವುದಿಲ್ಲ.
ಅವನಲ್ಲಿ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ನಶೆಯಲ್ಲಿ ಬೀಳ್ತಾನೆ, ಕುಡಿತಾನೆ, ತುಚ್ಛಟ ಮಾಡ್ತಾನೆ, ಎಲ್ಲ ಜೀವನದಲ್ಲಿ ಕಾರ್ಯ ಆಗ್ಬಿಟ್ಟು ಹೋಗ್ತದೆ. ಅವಾಗ ಅವನಿಗೆ ಏನಾಗ್ತಾನಲ್ಲ, ಪಟಿಂಗನಾದನು. ಪಟಿಂಗ ಅಂದ್ರೆ ಏನ್ರಿ, ಬಹಳ ಕೆಟ್ಟು ಹೋದ್ನು. ಅವನು ಗುರುತಿಗೆ ಸಿಗಲಾರನ ಹಾಗೆ ಅವನು. ಯೋಚನೆ ಮಾಡಿ, ತಂದೆ ಹತ್ರ ಇರುವಾಗ ಇವನಿಗೆ ಎಲ್ಲ ಇತ್ತು. ಆಮೇಲೆ ಒಳ್ಳೆ ಬಟ್ಟೆ ಕೇಳಿದಾಗ ಒಂದ್ಸಲ ಅಪ್ಪ ರೊಕ್ಕ ಕೊಡ್ತಿದ್ದ. ಜನ ಇವನನ್ನು ಗೌರವಿಸ್ತಿದ್ರಪ್ಪ, ಇಂಥ ತಂದೆಯ ಮಗ ಇವನು ದೊಡ್ಡವರು, ಆಸ್ತಿವಂತರು ಅಂತ ಸಮಾಜದಲ್ಲಿ ಅವನಿಗೆ ಬೆಲೆ ಸಿಗ್ತಿತ್ತು. ಇವನ ಮಗ ಬಂದಾನಪ್ಪ ಅಂದ್ರೆ ಕುರ್ಚಿ ಬಿಟ್ಟು ಕೊಡ್ತಿದ್ರು. ಎಲ್ಲ ಇತ್ತು ಇವನಿಗೆ. ಒಂದು ಗ್ರೇಡ್ ಇತ್ತು, ಒಂದು ಗೌರವ ಇತ್ತು, ಒಂದು ಸನ್ಮಾನ ಇತ್ತು. ಆದ್ರೆ ಯಾವಾಗ ಇವನು ತಂದೆಗೆ ಆಸ್ತಿ ಪಾಲು ಕೇಳಿದ್ನೋ, ಯಾವಾಗ ತಂದೆ ಇವನಿಗೆ ಪಾಲು ಕೊಟ್ಟನೋ, ತಂದೆಗೆ ಹೇಳದೇನೆ ಇವನ ಆಸ್ತಿಯನ್ನು ತೆಗೆದುಕೊಂಡು ಹೊರ ದೇಶಕ್ಕೆ ಹೊರಟು ಹೋದನು. ಗಮನ ಇಟ್ಟು ಕೇಳಬೇಕು. ಹೊರಟು ಹೋದಾಗ ಪ್ರತಿದಿನ ತಂದೆಯ ಹೃದಯ ಒಡಿತಾ ಇದೆ. ನನ್ನ ಮಗ ಎಲ್ಲಿ ಹೋದ, ನನ್ನ ಮಗ ಏನಾದ ಅಂತೇಳಿ ಪ್ರತಿದಿನ ಟೆರೆಸ್ ಮೇಲೆ ಬರೋದು, ಬಿಲ್ಡಿಂಗ್ ಮೇಲೆ ಹತ್ತೋದು, ಹೀಗೆ ಕೈ ಮಾಡಿ ದೂರ ನೋಡೋದು. ನನ್ನ ಮಗ ಬರ್ತಾನ ಇವತ್ತು, ನನ್ನ ಮಗ ಬರ್ತಾನ ಇವತ್ತು. ಪ್ರತಿ ದಿನ, ಪ್ರತಿ ಗಳಿಗೆ ತಂದೆಯ ಹೃದಯ ಮಗನ ಕಡೆಗೆ ಆಗ್ತಿದೆ. ನೋಡ್ರಿ, ಇವತ್ತು ಯಾರು ಆಸ್ತಿಯಲ್ಲಿ ಪಾಲು ಕೇಳಿ ತಗೊಂಡು ಹೋದ್ರೆ ಜೀವನದಲ್ಲಿ ಮತ್ತೆ ಯಾವತ್ತಾದ್ರೂ ಅವ್ರನ್ನ ಪ್ರೀತಿಸ್ತಾರ, ಅವ್ರನ್ನ ಒಳಗೆ ಕರ್ಕೋತಾರ? ಯೋಚನೆ ಮಾಡ್ರಿ. ಜೀವನ ಪರ್ಯಂತ ಅವರ ಮುಂದಿನ ಮಕ್ಕಳಿಗೂ ಹೇಳಿ ಸಾಯ್ತು, ಅವ್ರ ಪ್ರೀತಿ ಹಂಚಿ ಬದುಕೋದಿಲ್ಲ. ಆದ್ರೆ ಈ ತಂದೆ ಅಂತ ತಂದೆ ಅಲ್ಲ. ಇವನು ಎಲ್ಲವನ್ನು ಸೋರೆ ಮಾಡಿಕೊಂಡು ಹೋದರೂ ಕೂಡ ನನ್ನ ಮಗ ಎಲ್ಲಿ ಹೋದ, ಒಡೆದ ಹೃದಯವುಳ್ಳವನಾಗಿ ಪ್ರತಿದಿನ ಅವನು ಟೆರೆಸ್ ಮೇಲೆ ಹೋಗಿ ನೋಡ್ತಾ ಇದ್ದಾನೆ. ಆದ್ರೆ ಮಗನ ಪರಿಸ್ಥಿತಿ ಏನಾಗಿದೆ ಈಗ ಅಲ್ಲಿ? ಅವನು ಪಟಿಂಗನಾಗಿ ಎಲ್ಲ ಆಸ್ತಿಯಲ್ಲಿ ಬಂದಂತ ಹಣವನ್ನ ಸೋರೆ ಮಾಡಿಬಿಟ್ಟನು. ಸೋರೆ ಅಂದ್ರೆ ಏನ್ರಿ? ಎಲ್ಲ ಖರ್ಚು ಮಾಡ. ನಂತರ ಪರಿಸ್ಥಿತಿ ಏನಾಯ್ತು ವಚನ ಹೇಳ್ತದ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡು ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹಲ್ಲೆಲೂಯಾ. ಎಲ್ಲ ಕಳ್ಕೊಂಡ ಮೇಲೆ ಒಂದು ಮಾತು ನೆನಪಿಟ್ಕೋರಿ. ಗಾಡ್ಸ್ ಕ್ರಿಯೇಷನ್ ಸಭೆ ಒಳಗಡೆ ಇದ್ದಾಗ ನಿನ್ನ ಹತ್ರ ಎಲ್ಲ ಇತ್ತು. ನಿನ್ನ ಹತ್ರ ಅಭಿಷೇಕ, ಪ್ರಾರ್ಥನಾ ಜೀವಿತ, ನಿನ್ನ ದುಡಿಮೆಯ ಆಶೀರ್ವಾದ, ಕುಟುಂಬದಲ್ಲಿ ಸಮಾಧಾನ, ಕಷ್ಟಗಳು ಬಂದಾಗ ನಿನಗಾಗಿ ಪ್ರಾರ್ಥಿಸುವ ಜನ, ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ, ಒಂದು ಸಹಕಾರ, ಎಲ್ಲ ನಿನ್ನ ಹತ್ರ ಇತ್ತು. ಯಾವಾಗ ನೀನು ಸಭೆ ಬಿಟ್ಟು ಹೋಗುತ್ತೀಯೋ ಅರ್ಥ ಮಾಡ್ಕೊರಿ, ಕಷ್ಟಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕೆ ಅಂತಂದ್ರೆ ತಂದೆಯ ಪ್ರೀತಿಯಿಂದ ಅಗಲಿ ಹೋದ ಪ್ರತಿಯೊಬ್ಬರು ಕೂಡ ಕಷ್ಟಗಳನ್ನು ಎದುರಿಸಲೇಬೇಕಾಗ್ತದೆ. ಹಾಗೆ ಅವನು ಹೋದ ಮೇಲೆ ಆ ದೇಶಕ್ಕೆ ಘೋರವಾದ ಬರ ಬಂತು. ಅಯ್ಯೋ, ನಾನು ಗಾಡ್ಸ್ ಗ್ರೇಸ್ ಚರ್ಚಲ್ಲಿ ಬಹಳ ಆಶೀರ್ವದಿಸಲ್ಪಟ್ಟಿದ್ದೆ. ಯಾವಾಗ ಬಿಟ್ಟೆ, ಎಂದು ಕಾಣಲಾರದ, ಕೇಳಲಾರದ, ನೋಡಲಾರದ ಕಷ್ಟಗಳು ಮನೆಯಲ್ಲಿ ನೋಡ್ತಾ ಇದ್ದೇನೆ. ಕ್ಷಣ ಕ್ಷಣಕ್ಕೂ ಹೃದಯ ಒಡಿತಾ ಇದೆ. ಯಾವ ಮುಖ ಇಟ್ಕೊಂಡು ಇನ್ನ ಚರ್ಚಿಗೆ ಹೋಗ್ಲಿ, ಯಾವ ಸಾಕ್ಷಿ ಜೀವನ ಇಟ್ಕೊಂಡು ಮತ್ತೆ ಮರಳಿ ಮಾನವನ ತಟ್ಟಿ ಹೋಗ್ಲಿಕ್ಕಾಗದೆ, ಬಿಡಕ್ಕೂ ಆಗದೆ, ಕಷ್ಟಗಳನ್ನು ಅನುಭವಿಸಲಿಕ್ಕೂ ಆಗದೆ ನರಕ ಯಾತನೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಪ್ರಿಯ ಬಂಧುಗಳೇ, ಮನುಷ್ಯ ತೆಗೆದುಕೊಳ್ಳುವ ಒಂದು ರಾಂಗ್ ತೀರ್ಮಾನ ಅವನಿಗೆ ಯಾವ ಸ್ಥಿತಿಯಲ್ಲಿ ತಗೊಂಡು ಹೋಗ್ತದೆ ಅಂತಂದ್ರೆ, ಅವನು ಮತ್ತೆ ಮರಳಿ ಆ ಪವಿತ್ರವಾದ ಜಾಗಕ್ಕೆ ಬಂದು ಮೊದಲಿನ ಆಶೀರ್ವಾದಕ್ಕೆ ಅವನು ಪಾತ್ರನಾಗಲಿಕ್ಕೆ ಎಷ್ಟೋ ವರ್ಷಗಳು ಬೇಕಾಗ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವನು ಯಾವ ದೇಶಕ್ಕೆ ಹೋಗಿದ್ದೋ ಆ ದೇಶಕ್ಕೆ ಬರ ಬಂದ್ಬಿಡ್ತು. ಹಲ್ಲೆಲೂಯಾ. ಇವನ ಹೃದಯ ಕೆಟ್ಟೋಗಿದೆ. ಆಸ್ತಿಯಲ್ಲಿ ಪಾಲು ಕೊಟ್ಟ ತಂದೆಯ ಹೃದಯ ಮಾತ್ರ ಇವನನ್ನು ಬಯಸ್ತಾ ಇದೆ, ಪ್ರೀತಿಸ್ತಾ ಇದೆ. ಇವನು ಮರಳಿ ಬರಲಿ ಅಂತೇಳಿ ಪ್ರತಿದಿನ ಅವನು ದೇವರ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಆದ್ರೆ ಆ ದೇಶಕ್ಕೆ ಬರ ಬಂದಾಗ ಇವನಿಗೆ ಹಸಿವಾಗಿ ಊಟ ಮಾಡ್ಲಿಕ್ಕೂ ಕೂಡ ಏನು ಇಲ್ಲದವನಾದನು. ಅರ್ಥ ಮಾಡ್ಕೋರಿ. ತಂದೆ ಹತ್ರ ಇದ್ದಾಗ ಇವನಿಗೆ 3 ಟೈಮ್ ಊಟ, ಗೌರವ, ಸನ್ಮಾನ, ಕೈ ತುಂಬ ಹಣ ಎಲ್ಲ ಇತ್ತು ಜೀವನದಲ್ಲಿ. ಯಾವಾಗ ಇವನು ಇನ್ನೊಬ್ಬರ ಮಾತನ್ನ ಕೇಳಿ ಪಟಿಂಗನಾದನೋ, ಸಹವಾಸ ದೋಷದಿಂದ ಆಸ್ತಿಯ ಪಾಲು ತೆಗೆದುಕೊಂಡು ಅದನ್ನೆಲ್ಲ ಮಾರಿ ಬಂದ ಹಣದಿಂದ ಹೊರದೇಶಕ್ಕೆ ಹೋದ. ಅಲ್ಲಿ ಅವನ ಹಣವನ್ನೆಲ್ಲ ಯಾವಾಗ ಖರ್ಚು ಮಾಡಿದ್ನೋ ಆ ದೇಶಕ್ಕೆ ಬರ ಬಂತು. ವಾಪಸ್ಸನ್ನು ತಿರುಗಿ ತಂದೆ ಹತ್ರ ಬರಬೇಕು, ಅವನ ಹತ್ರ ಹಣ ಇಲ್ಲದಾಯ್ತು, ಹಸಿವಾಯ್ತು. ಅಲ್ಲಿ ಯಾರು ಹಂಚ್ಕೋತಾ ಇಲ್ಲ, ಯಾರು ಹೊತ್ತು ಅನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಆ ದೇಶದವರಿಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ. ಇವನಿಗೆ ಎಲ್ಲಿಂದ ಕೊಡಬೇಕು?
ಕ್ಷಣ ಕ್ಷಣಕ್ಕೂ ಇವನ ಹೃದಯ ಒಡಿತಾ ಇದೆ. ಕ್ಷಣ ಕ್ಷಣಕ್ಕೂ ಇವನು ಮಾಡಿದ ಪಾಪಗಳು ಇವನಿಗೆ ನೆನಪಿಗೆ ಬರ್ತಾ ಇದೆ. ನಾನು ನನ್ನ ತಂದೆ ಹತ್ರ ಇದ್ದಾಗ ಅಯ್ಯೋ ನನ್ನ ತಂದೆ ಸಾವಿರ ಸಾವಿರ ಆಳುಗಳಿಗೆ ಅನ್ನ ಹಾಕ್ತಾನೆ, ಅಯ್ಯೋ ನಾನು ಅವನ ಮಗ, ಎಂಥ ದುರ್ದೈವ ಇದು, ಎಂಥ ತಪ್ಪು ಕೆಲಸ ಮಾಡಿದೆ ಜೀವನದಲ್ಲಿ, ಎಂಥ ಪಾಪದ ಕೆಲಸ ಮಾಡಿದೆ. ನಾನು ನನ್ನ ತಂದೆ ಹತ್ರ ತಿರುಗಿ ಯಾವ ವಿಧದಲ್ಲಿ ಹೋಗಲಿ, ಹೇಗೆ ಮುಖ ತೋರಿಸ್ಲಿ? ನಾನು ಇಲ್ಲಿ ಹಸಿವಿನಿಂದ ನರಳುತ್ತಾ ಇದ್ದೀನಲ್ಲ, ಒಂದು ತುತ್ತು ಅನ್ನ ಸಿಗದೆ ಒದ್ದಾಡ್ತಾ ಇದ್ದೀನಲ್ಲ ಅಂತೇಳಿ ಪ್ರತಿ ಕ್ಷಣ ಪ್ರತಿ ಗಳಿಗೆ ಇವನು ಕಣ್ಣೀರಿನಲ್ಲಿ ಕೈ ತೊಳಿತಾ ತಂದೆಯನ್ನೇ ಆಶಿಸ್ತಾ ಇದ್ದಾನೆ. ತಂದೆಯ ಉಪಕಾರಗಳನ್ನು ನೆನೆಸ್ತಾ ಇದ್ದಾನೆ. ಮಾಡಿದ ತಪ್ಪುಗಳನ್ನು ಇವನ ಹೃದಯ ಒಡೆದು ಹೋಗಿ ಕಣ್ಣೀರು ಹಾಕ್ತಾ ಇದ್ದಾನೆ. ಕೊನೆಗೆ ಏನಾಗ್ತದೆ ಗೊತ್ತಾ? ಒಬ್ಬ ಮಾಲೀಕನ ಹತ್ರ ಹೋಗ್ತಾನೆ. ಆ ದೇಶದಲ್ಲಿರೋ ಒಬ್ಬ ಮಾಲೀಕನು ಏನ್ ಮಾಡ್ತಿರ್ತಾನಂದ್ರೆ, ಅವನ ಹತ್ರ ಆಸ್ತಿ ಇರ್ತದೆ. ಅವನ ಹಂದಿಗಳು ಸಾಗಾಣಿಕೆ ಮಾಡ್ತಿರ್ತಾನೆ. ಆ ಹಂದಿಗಳು ಸಾಗಾಣಿಕೆ ಮಾಡುವಾಗ ಆ ಹಂದಿಗಳಿಗೆ ಹುಲ್ಲು ಹಾಕಲು, ಅವು ಮೇವು ಹಾಕಲು ಅವನು ಬೇಕಾಗಿರ್ತಾನೆ. ಅವಾಗ ಇವನು ಹೋಗಿ ಅವನ ಹತ್ರ ಭೇಟಿ ಆಗಿ ಅವನು ಹೇಳ್ತಾನೆ, ನಿನಗೆ ನಾನು ಕೆಲಸ ಕೊಡ್ತೇನೆ, ಆ ಹಂದಿಗಳಿಗೆ ಏನು ಹಾಕ್ತೇನೋ ನೀನು ಅದನ್ನೇ ತಿನ್ನಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜ ಅರಮನೆಯಲ್ಲಿ ಕುತ್ಕೊಂಡು, ರಾಜನ ಪಂಕ್ತಿಯಲ್ಲಿ ಕುತ್ಕೊಂಡು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಬೇಕಾದ ಇವನು ಹಂದಿಗಳು ತಿನ್ನುವ ಆಹಾರ ತಿನ್ನುವ ಗತಿಗೆ ಬಂದನು. ಯಹಿ ಹಮಾರ ಜೀವನ, ಇದು ನಮ್ಮ ನಿಜವಾದ ಬದುಕು. ಎಲ್ಲ ಇದೆ ಅಂತ ನಾವು ಯಾವತ್ತು ಮೆರಿಬಾರ್ದು. ಯಾಕೆ ಹೇಳ್ತಿರುತ್ತದೆ? ಯಾವಾಗ ಏನು ಬರ್ತದೆ ಯಾರಿಗೆ ಗೊತ್ತು. ಇದ್ದಾಗಲೂ ಹಾಗೆ ಇರು, ಇಲ್ಲದಿರುವಾಗಲೂ ಹಾಗೆ ಇರು. ನಿರಂತರ ಕರ್ತನ ನಾಮಸ್ಮರಣೆಯಲ್ಲಿರುತ್ತೆ. ಆತನ ಒಬ್ಬನೇ ನಮ್ಮನ್ನು ಕಾಪಾಡುವ ದೇವರು. ಇವನ ಹೃದಯ ಯಾರು ಹೊಡಿತು ಗೊತ್ತಾ? ಅಲ್ಲಿ ತನ್ನವರು ಇಲ್ಲ, ನನ್ನವರು ಇಲ್ಲ, ಯಾರೂ ಇಲ್ಲ. ಒಂದು ತುತ್ತು ಅನ್ನದ ಬೆಲೆ ಅವರಿಗೆ ತಿಳಿದು ಬಂತು, ಒಂದು ಹನಿ ನೀರಿನ ಬೆಲೆ ತಿಳಿದು ಬಂತು. ಯಾಕೆ ಈ ಮಾತನ್ನು ಹೇಳ್ತೇನೆ? ಈಗಿನ ಕಾಲದಲ್ಲಿ ಆಸ್ತಿಗೋಸ್ಕರ ಎಷ್ಟು ಹೊಡೆದಾಡ್ತಾರೆ, ಒಂದು ಜೀವಗಳನ್ನೇ ಕೊಲ್ತಾರೆ. ನಾನು ಹೇಳ್ತೇನೆ, ಆ ಕೊಂದ ಮನುಷ್ಯ ಅವನು ಒಂದು ದಿನ ಸಾಯ್ತಾನೆ ಅನ್ನೋದು ಯಾಕೆ ಅವನಿಗೆ ಅರಿವಿಗೆ ಬರೋದಿಲ್ಲ? ಈ ಭೂಮಿ ದೇವರ ಸೃಷ್ಟಿ, ದೇವರು ಮನುಷ್ಯನಿಗೆ ಕೊಟ್ಟಾಗ ಇದು ಮನುಷ್ಯನಿಗೆ ಸಿಕ್ತು. ಅದಕ್ಕೆ ಹೇಳ್ತಾನೆ, ಈ ನನಗೆ ಯಾವ ಗುಡಿ ಕಟ್ಟಿಸ್ತೀಯಪ್ಪ, ಯಾವ ಮನೆ ಕಟ್ಟಿಸ್ತಿ, ಯೋಚನೆ ಮಾಡು, ಇದೆಲ್ಲವೂ ನನ್ನದೇ ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ ಮೇಲೆ ಆತನ ಹೃದಯ ಯಾಕೆ ಒಡಿತು ಅಂತಂದರೆ, ಎಲ್ಲ ಚೆನ್ನಾಗಿತ್ತಲ್ಲ ನನ್ನ ಜೀವನ, ಇನ್ನೊಬ್ಬರ ಮಾತು ಕೇಳಿ ನಾನು ಯಾಕೆ ಈ ಥರ ಮಾಡಿಕೊಂಡೆ, ಯಾಕೆ ನಾನು ತಪ್ಪು ಮಾಡಿದೆ, ಯಾಕೆ ಈ ಸ್ಥಿತಿಗೆ ಬಂದೆ ಅಂತೇಳಿ ಕ್ಷಣ ಕ್ಷಣಕ್ಕೂ ಹೃದಯ ಒಡಿತಾ ಇದೆ. ಅವಾಗ ಅವನು ಯಾವ ಸ್ಥಿತಿಗೆ ಬಂದನೋ? ಹಂದಿಗಳು ತಿನ್ನುವ ಆಹಾರ ತಿನ್ನುವ ಸ್ಥಿತಿಗೆ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಬಂಧುಗಳಿಗೆ ನೆನಪಿಟ್ಕೋರಿ, ಮಕ್ಕಳಿಗೋಸ್ಕರ ಯಾವ ತಂದೆ ತಾಯಿನ ತಪ್ಪು ಮಾಡಬೇಡ್ರಿ. ನೀವು ಮಾಡುವ ತಪ್ಪಿನಿಂದ ಮಕ್ಕಳ ಮೇಲೆ ಆಶೀರ್ವಾದ ಬರಲ್ಲ, ಅವರು ಶಾಪಗ್ರಸ್ತರಾಗ್ತಾರೆ. ನೆನಪಿಟ್ಕೋರಿ ಇದನ್ನ. ಯಾಕೆ ನಾನು ಮಾತು ಹೇಳ್ತಾ ಇದ್ದೇನೆಂದ್ರೆ, ನಿಜವಾದ ದೇವರು ಇದ್ದಾನೆ ಅಂದಿದ್ದಕ್ಕೆ ನೀವು ಇದ್ದೀರಿ. ಆಮೇಲೆ ಆ ದೇವರು ಇಲ್ಲ ಅಂದಿದ್ರೆ ನಾವು ಇರ್ತಿರ್ಲಿಲ್ಲ. ಇದೇ ಸತ್ಯ. ಅಂದ ಮೇಲೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು, ಆ ವ್ಯಕ್ತಿ ಯಾವ ರೀತಿಯಲ್ಲಿ ಪಟಿಂಗನಾದನೋ, ಭ್ರಷ್ಟನಾದನೋ ಹಂಗಾಗಬಾರದು. ಹಲ್ಲೆಲೂಯಾ. ಅದಕ್ಕೆ ವಚನ ಏನು ಹೇಳ್ತದೆ? ಓದಿಕೊಳ್ಳೋಣ. ವಾಕ್ಯ ಹೇಳ್ತದೆ, ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳು ಒಬ್ಬನು ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 5,000 ಜನರಿಗೆ ರೊಟ್ಟಿ ಮೀನದ ಊಟ ಕೊಟ್ಟು ದೇವರು, ಅರ್ಥ ಮಾಡ್ಕೋರಿ, ಹಸಿವಿನಿಂದ ಇಲ್ಲಿಗೆ ಬಿಡಲ್ಲ ಅಂತೆ. ಆದರೆ ತಂದೆಯ ಪ್ರೀತಿಯಿಂದ ಅಗಲಿ ಹೋದ ಈ ವ್ಯಕ್ತಿ, ಈ ಎರಡನೆಯ ಮಗ ಪಟಿಂಗನಾದನು, ಸೋರೆಯಾಗಿ ಹೋದನು. ಅಲ್ಲಿ ಆಹಾರ ಇಲ್ಲದೆ ಹಸಿವಿನಿಂದ ಪ್ರತಿದಿನ ನರಳುತ್ತಾ ಇದ್ದಾನೆ. ನಾನು ಈಗಲೂ ಹೇಳ್ತೇನೆ, ಹೋಗುವಾಗ ಆ ಕೆಲಸ ಮಾಡುವಾಗ ಬಹಳ ಸಂತೋಷದಿಂದ ಹೋಗ್ತಾರೆ. ಚರ್ಚ್ ಬಿಟ್ಟು ಹೋಗೋರಿಗೆ ಏನು ಅನಿಸೋದಿಲ್ಲ, ಬಹಳ ಹೋಗ್ತಾರೆ. ನನಗೂ ಗೊತ್ತಿರ್ತದೆ, ಈ ಗಾಡಿ ಸ್ವಲ್ಪ ದಿನ ಮಾತ್ರ ಓಡ್ತದೆ. ಯಾಕಂದ್ರೆ ಈ ಗಾಡಿ ಡೀಸೆಲ್ ಫುಲ್ ಐತಿ, ಪೆಟ್ರೋಲ್ ಫುಲ್ ಐತಿ. ಓಡಿ 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 ಒಂದು ದಿನ ಪೆಟ್ರೋಲ್ ಖಾಲಿ, ಡೀಸೆಲ್ ಖಾಲಿ. ಎಲ್ಲಾದ್ರೂ ಗಾಡಿ ನಿಲ್ಲಬೇಕಲ್ಲವೋ? ನಿಲ್ತನೋ ಇಲ್ವೋ? ಗಾಡಿ ನಿಲ್ಲಬೇಕಲ್ಲ. ನಿಂತಾಗ ಏನಾಗ್ತದೆ? ಕೈಯಲ್ಲಿ ಹಣ ಇಲ್ಲ, ಸಹಾಯ ಮಾಡೋರಿಲ್ಲ, ಗಾಡಿ ಮುಂದೆ ಹೋಗ್ತಾ ಇಲ್ಲ, ಕಷ್ಟ ಬಂತು, ಸಮಸ್ಯೆ ಬಂತು. ಅವಾಗ
ಚರ್ಚ್ ನೆನಪು ಬರ್ತದೆ. ಅಯ್ಯೋ, ನಾನು ಚರ್ಚಲ್ಲಿದ್ದಾಗ, ನಾನು ಸೇವೆಯಲ್ಲಿದ್ದಾಗ ಒಂದು ದಿನವೂ ನನ್ನ ಗಾಳಿ ಖಾಲಿ ನಿಂತಿರಲಿಲ್ಲ. ಹಲ್ಲೆಲೂಯ. ಸಾಕ್ತಾನೇ ಇತ್ತು ನನ್ನ ಜೀವನ, ಚೆನ್ನಾಗಿತ್ತು ನನ್ನ ಬದುಕು. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಮುಖ ತೋರ್ಸಕ್ಕಾಗದೆ ಜನರ ಮುಂದೆ ಹೇಳ್ತಾರೆ, ಆ ದೇವ್ರು ನಡೆಸ್ದಂಗೆ ಆಗ್ತದೆ, ದೇವ್ರು ಮಾಡ್ದಂಗೆ ಆಗ್ತದೆ. ದೇವ್ರು ನಡೆಸ್ದಂಗೆ ಆಗಲ್ಲಪ್ಪ. ದೇವ್ರ ವಾಕ್ಯ ಏನು ಹೇಳ್ತದೋ ಅದನ್ನು ಫಸ್ಟ್ ತಿಳ್ಕೊ. ನೀನು ಏನು ಮಾಡಬೇಕಾಗಿದೆ, ನೀನು ಅದನ್ನು ಮಾಡದೆ ಹೋಗಿದ್ದಕ್ಕೆ ಈ ಸ್ಥಿತಿಗತಿಗೆ ಬಂದೆ. ಅದಕ್ಕೆ ಅದರ ವಚನ ಹೇಳ್ತಾ ಇದೆ, ಅವನು ಹಂದಿಗಳು ತಿನ್ನುವ ಆಹಾರ ತಿನ್ನಬೇಕಂದ್ರೂ ಕೂಡ ಸಿಗದೆ ಹೋಯ್ತಂತೆ. ಯಾಕಂದ್ರೆ ಹಂದಿಗಳಿಗೆ ಹಾಕಿದ್ದು ಹಂದಿ ತಿಂದುಬಿಟ್ಟು ಹಂಗೆ ಉಳಿಸಲ್ಲ, ಹಾಕಿದ್ದೆಲ್ಲ ಹಂದಿ ತಿಂದುಬಿಡ್ತಂತೆ. ಅವಾಗ ಸ್ವಲ್ಪ ದಿನಗಳು ಕಳೆದ ಮೇಲೆ ಇವನ ತಂದೆ ಕಡೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಒಂದರಲ್ಲಿ ಬಿಟ್ಕೋರಿ, ಪ್ರತಿದಿನ ಇವನ ತಂದೆ ಯಾರ ದಾರಿ ಕಾಯ್ತಾ ಇತ್ತು? ಯಾರ ದಾರಿ ಕಾಯ್ತಾ ಇದ್ದಾರೆ? ನನ್ನ ಮಗ ಬರ್ತಾನ, ಇವತ್ತಾದ್ರೂ ಬರ್ತಾನ. ಯೇಸು ಸ್ವಾಮಿ ನಿಮಗಾಗೆ ಪ್ರಾಣ ಕೊಟ್ಟರು. ಆಮೇಲೆ ಯಾತಕ್ಕೋಸ್ಕರ? ಆತನಿರುವ ಸ್ಥಳದಲ್ಲಿ ನೀವು ಇರಬೇಕು ಅನ್ನೋ ಆಲೋಚನೆಯಿಂದ. ಆಮೇಲೆ ಹಲ್ಲೆಲೂಯಾ. ಆತನ ಪ್ರೀತಿ ನಿಮ್ಮನ್ನ ನರಕದಿಂದಲೂ ಶಾಪದಿಂದಲೂ ತಪ್ಪಿಸಿ ಕಾಪಾಡಿದೆ. ಯಾಕೆಂದ್ರೆ ಆತನ ಪ್ರೀತಿಸುವ ದೇವರು 100 ಕುರಿಗಳ ಒಂದು ಕುರಿ ಹೋಗಿದೆ ಅಂತಂದ್ರೆ ಅದನ್ನು ಹುಡುಕಿಕೊಂಡು ಹೋಗ್ತಾನಂತೆ. ಯಾಕೆಂದ್ರೆ ಆ ಒಂದು ಕುರಿ ಕೂಡ ನರಕಕ್ಕೆ ಹೋಗುವುದು ಬೇಡ. ಆಮೇಲೆ ಹಲ್ಲೆಲೂಯಾ. ಇದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಅವನಲ್ಲಿಂದ ಬರ್ತಾ ಇರ್ಬೇಕಾದ್ರೆ ತಂದೆ ನೋಡ್ತಾನೆ, ಹೀಗೆ ತಂದೆ ದೂರಿಂದ ನೋಡ್ತಾನೆ. ಅಯ್ಯೋ, ಇವ್ ನನ್ನ ಮಗನ ತರ ಕಾಣ್ತಾ ಇದ್ದಾನಲ್ಲ, ಅವನು ಬರಬೇಕಾದ್ರೆ ಹೇಗೆ ಬರ್ತಾ ಇದ್ದಾನೆ ಗೊತ್ತಾ? ಅವನ ಬಟ್ಟೆ ಗಲೀಜವಾಗಿದೆ, ಅವನ ಬಾಡಿ ನಾರ್ತಾ ಇದೆ, ಅವನ ಶರೀರ ಆಕಾರ ವಿಕಾರವಿಲ್ಲದ ಹಾಗೆ ಆಗಿದೆ. ಯಾರು ಇಷ್ಟಪಡದೇ ಇರುವ ದೇಹ ನಾರ್ತಾ ಇರೋದು, ಇವನ ಹತ್ರ ಅವನು ಮೂಗಿಡಬೇಕು, ಅಷ್ಟು ಕಪ್ಪಾಗಿದ್ದಾನೆ. ಅರೆ, ಯೋಚನೆ ಮಾಡ್ರಿ, ಈ ತರ ಮನೆ ಬಿಟ್ಟು ಹೋಗಿ ಕಷ್ಟ ಅನುಭವಿಸಿ ತಿರುಗಿ ಮನೆಗೆ ಬಂದ್ರೆ ತಂದೆಗಳು ಏನಂತಾರೆ? ಹಲೋ, ಬಾ ಮಗ, ಚಲೋ ಬಾ ಮಗ, ಎಲ್ಲಿ ಹೋಗಿದ್ಯಪ್ಪ ನೀವು ಇಷ್ಟು ದಿನ ಅಂತೇಳಿ ಪ್ರೀತಿ ಮಾಡಿ ಒಂದು ಮಟನ್ ಊಟ ಹಾಕಿ ಉಣಿಸಿ ತಗೋತಾರ ಒಳಗಡೆ. ಈಗ ಯಾಕೆ ಬಂದೆಪ್ಪ? ಮತ್ತೆ ಇನ್ನೇನು ಬೇಕು ನಿನಗ? ಎಲ್ಲ ಕೊಟ್ಟಲ್ಲ, ಇನ್ನೂ ಏನು ಬೇಕು ಹೇಳ, ಅದನ್ನು ತಗೊಂಡು ಹೋಗ. ಮತ್ತೆ ಯಾಕೆ ಬಂದಿ? ಇನ್ನೇನು ಮಾಡಕ್ಕೆ ಬಂದಿ? ಅವ ಅಳ್ತಾ ಹೇಳ್ತಿರ್ತಾನೆ, ಇದೆಲ್ಲ ಡ್ರಾಮಾ ಬೇಡ, ಈ ಡ್ರಾಮಾಗಳು ಭಾಳ ಆಯ್ತು, ನಡಿಪ್ಪ ನಡಿ, ನಾವು ಆರಾಮದೇವಿ, ನಮಗ್ರ ಆರಾಮಿರಾಕ ಬಿಡು ಅಂತಾರು. ಆದರೆ ಈ ತಂದೆ ಅಯ್ಯೋ, ನನ್ನ ಮಗ ಬರ್ತಾ ಇದ್ದಾನೆ, ಹಲ್ಲೆಲೂಯಾ, ನನ್ನ ಮಗ ಬರ್ತಾ ಇದ್ದಾನೆ, ತಪ್ಪಿ ಹೋದ ಕುರಿ ತಿರುಗಿ ಬರ್ತಾ ಇದ್ದಾನೆ, ನನ್ನ ಮಗ ಬರ್ತಾ ಇದ್ದಾನೆ, ಮಹಡಿಯಿಂದ ವೇಗವಾಗಿ ಇಳಿದು ಬರ್ತಾನೆ, ಓಡಿ ಬರ್ತಾನೆ, ಮತ್ತೆ ತಂದೆಗೆ ಬಂದು ಮಗ ಹೀಗೆ ತಪ್ಕೋತಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಬಟ್ಟೆ ಗಲೀಜವಾಗಿದೆ, ನೋಡಲು ಗುರುತು ಸಿಗದವನಾಗಿದ್ದಾನೆ. ಅವನ ತಂದೆ ಬಂದು, ಅಯ್ಯೋ, ಒಬ್ಬ ರಾಜನ ಬಟ್ಟೆಗಳು ಹೆಂಗಿರ್ತವೆ ಯೋಚನೆ ಮಾಡ್ರಿ, ಬಂದು ತನ್ನ ಮಗನನ್ನು ತಪ್ಪಿಕೊಂಡ. ಅರ್ಥ ಮಾಡ್ಕೊರಿ, ವಚನ ಹೇಳ್ತದೆ. ನಂತರ ಆಗ ಅವನಿಗೆ ಬುದ್ಧಿ ಬಂದು, ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟು ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ, ನಾನು ಎಂದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಹಲ್ಲೆಲೂಯಾ. ಇವನ ಹೃದಯ ಹೆಂಗೆ ಹೊಡಿತು ಗೊತ್ತಾ? ನಾನು ಈಗ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ನಿನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೋ ಮನಸ್ಸಿಲ್ಲ, ಹೃದಯ ಇಲ್ಲ. ಯಾಕೆ? ನಾನೀಗ ಒಬ್ಬ ಆಳು, ನನ್ನ ತಂದೆ ಹತ್ರ ಎಷ್ಟು ಜನ ಕೂಲಿ ಆಳುಗಳಿದ್ದಾರೋ ಆ ಕೂಲಿ ಆಳುಗಳಿಗೆ ನಾನು ಸಮಾನ. ಈಗ ನನ್ನ ತಂದೆಗೆ ನನ್ನ ಅಣ್ಣ ಒಬ್ಬನೇ ಮಗ, ನಾನೀಗ ಅವನಿಗೆ ಮಗ ಅಲ್ಲ. ಯಾಕಂದ್ರೆ ಅವನು ಎಲ್ಲ ಬದುಕಲ್ಲಿ ಹಂಚಿಕೊಟ್ಬಿಟ್ಟಿದ್ದಾನೆ. ತಪ್ಪು ಮಾಡಿದವನು ನಾನು. ತಿರುಗಿ ನನ್ನ ಅಪ್ಪನ ಹತ್ರ ಹೋಗ್ತೇನೆ, ಕ್ಷಮೆ ಕೇಳ್ತೇನೆ, ಅಪ್ಪ, ನಿನಗೂ ಪರಲೋಕದ ದೇವರಿಗೂ ನಾನು ತಪ್ಪು ಮಾಡಿದ ವ್ಯಕ್ತಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನನ್ನನ್ನು ಕ್ಷಮಿಸು. ಪರಲೋಕಕ್ಕೂ
ನಿನಗೂ ತಪ್ಪು ಮಾಡಿದ್ದೇನೆ. ತಪ್ಪು ಮಾಡಿದ್ದೇನೆ. ಅವಾಗ ತಂದೆ ಏನಂತ ಗೊತ್ತಾ? ಅಯ್ಯೋ ಮಗನೇ, ಇಷ್ಟಾಗ್ಲಿ ತಪ್ಪು ಸಾರಿ ಕೇಳ್ತಾ ತಪ್ಪು ಕೇಳ್ತೀನಿ, ಇರ್ಲಿ ಆ ಮಗನೇ, ನೀನು ಬಂದಿದ್ದು ಬಹಳ ಖುಷಿ ಆಯ್ತು. ನಿನಗೋಸ್ಕರ ನಾನು ಕಳೆದೇ ಇರುವ ತೂಕದ ದಿನವಿಲ್ಲ, ಅಷ್ಟು ನೋವಿನಲ್ಲಿ ಕಳೆದಿದ್ದೇನೆ. ಆತನು ಹೇಳ್ತಾನೆ, ನನ್ನ ಮಗ ಬಂದಿದ್ದಾನೆ, ಬನ್ನಿ ಅಂತೇಳಿ ಕರೀತಾನೆ ಎಲ್ಲ ರಾಜ ಮನೆಯಲ್ಲಿರುವಂತ ಜನರನ್ನ. ಬನ್ನಿ ಇವತ್ತು ಹಬ್ಬ ಮಾಡೋಣ, ಕಳೆದು ಹೋದ ನನ್ನ ಮಗ ಬಂದ, ನನಗೆ ಸಂತೋಷ ಆಗ್ತಾ ಇದೆ. ಇವನ ಬಟ್ಟೆ ತೆಗಿರಿ, ಆ ಗಲೀಜು ಬಟ್ಟೆ ತೆಗಿರಿ, ಒಳ್ಳೆ ಶುಭ್ರ ಬಟ್ಟೆ ಹಾಕ್ರಿ, ಅವನ ಕೈಗಳಿಗೆ ಉಂಗುರಗಳನ್ನು ಹಾಕ್ರಿ, ಅಯ್ಯೋ ಅವನಿಗೆ ಸಿಂಗಾರ ಮಾಡ್ರಿ ಅಂತೇಳಿ ಅವನ ಗಲೀಜು ಬಟ್ಟೆಗಳನ್ನು ತಗೊಳ್ಳೋದು, ಅವನಿಗೆ ಉಂಗುರಗಳನ್ನು ಹಾಕಿ, ಅವನಿಗೆ ಶುಭ್ರ ನಾರಿ ಮಾಡಿ ಬಟ್ಟೆಯನ್ನು ಹಾಕಿ, ಅವನು ರಾಜನ ಮಗನ ಹಾಗೆ ಕಾಣುವ ತರ ಮಾಡ್ದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ತಂದೆ ನೀನೇ, ನನ್ನ ತಾಯಿಯು ನೀನೇ, ನನ್ನ ತಂದೆ ತಾಯಿ ನೀನೇ యేసయ్య. ನನ್ನ ತಂದೆಯು ನೀನೇ, ನನ್ನ ತಾಯಿಯು ನೀನೇ, ನನ್ನ ತಂದೆ ತಾಯಿ ನೀನೇ యేసయ్య. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನ ಮರೆಯಲಿಲ್ಲವೇ. ಎಲ್ಲರೂ ಹೇಳ್ಬೇಕಲ್ಲ ನಾವು, ನೀನು ನನ್ನ. ಯೇಸ್ವಾಮಿ ನಮ್ಮನ್ನ ಒಂದು ದಿನವೂ ಮರೆತಿಲ್ಲ ಅಂತೆ. ಆತನ ತಂದೆ, ಆತನ ತಾಯಿ ಎಂಥ ಪ್ರೀತಿ ಕೊಟ್ಟು ದೇವರು, ಅರ್ಥ ಮಾಡ್ಕೋರಿ. ಆತನ ಹೇಳ್ತಾನೆ, ಕೂಲಿ ಆಳುಗಳಿಗೆ ಬೇಕಾದಷ್ಟು ನೋಡ್ರಿ, ವಚನ ಹೇಳ್ತಾನೆ, ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ತಂದೆ ಏನ್ ಮಾಡ್ದಂತೆ? ಅವನನ್ನ ತಪ್ಪಿಕೊಂಡು ಬಹಳವಾಗಿ ಮುತ್ತುಗಳನ್ನು ಕೊಟ್ಟನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಪ್ರೀತಿಯನ್ನ ಕೊಟ್ಟ ಅಪ್ಪ. ಅರ್ಥ ಮಾಡ್ಕೋರೆ. ಪಾಸ್ಟರ್ ಕ ಹೃದಯ ಇದೇ ಹೇಳ್ತಾರೆ, ಪಾಸ್ಟರ್ನ ಹೃದಯ ತಂದೆಯ ಹೃದಯ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಬಾಯಿನಲ್ಲಿ ವಚನ ಇರ್ತದೆ, ಅವನು ಮಾಡಿದ್ದ ಎಷ್ಟೇ ತಪ್ಪುಗಳಿದ್ರು ಪಾಪಗಳಿದ್ರು ಅವನ ಒಡೆದ ಹೃದಯವನ್ನು ನೋಡಿದ ದೇವರು ಮತ್ತೆ ಆತನನ್ನು ಪ್ರೀತಿಸ್ತಾನೆ ಅನ್ನೋದು ಈ ಬೈಬಲ್ ಮೂಲಕವಾಗಿ ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಚನ ಹೇಳ್ತಾ ಇದೆ, ಅವನು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುಂದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ತಂದೆಗೇನೋ ಖುಷಿ, ಸಂತೋಷ, ಮಗ ಬಂದ್ಬಿಟ್ಟಿನಲ್ಲ ವಾಪಸ್ಸು ಅಂತೇಳಿ. ಆದರೆ ಮಗಳಿಗೆ ಮಾತ್ರ ಸಂತೋಷ ಆಗ್ತಾ ಇಲ್ಲ. ಯಾಕೆ? ಮುಖ ಎತ್ತಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ತಪ್ಪು ಕೆಲಸ ಮಾಡಿದ್ದೇನೆ, ಇದೆಂಥ ಪಾಪದ ಜೀವನ, ನಾನು ಮರಳಿ ಮತ್ತೆ ಇಲ್ಲೇ ಬರಬೇಕಾಯ್ತಲ್ಲ ಅಂತೇಳಿ ಮಗ ಅವ್ನು ಹೇಳ್ತಾ ಇದ್ರಪ್ಪ. ಅದ್ರ ಎಷ್ಟೇ ಮುದ್ದಿಟ್ರು, ಎಷ್ಟೇ ಪ್ರೀತಿ ಮಾಡ್ತಾ ಇದ್ರು ಅಪ್ಪನಿಗೆ, ತಪ್ಪ ನನಗೆ ಭಾಳ ದೊಡ್ಡ ತಪ್ಪು ಮಾಡಿದೆ, ನಿನಗೂ ಪರಲೋಕದ ದೇವರಿಗೂ ಭಾಳ ದೊಡ್ಡ ತಪ್ಪು ಮಾಡಿದೆಪ್ಪ, ನನ್ನನ್ನು ಕ್ಷಮಿಸು, ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ದೆ. ಇವತ್ತು ಸಭೆಯಲ್ಲಿ ಯಾರಾದರೂ ತಪ್ಪು ಮಾಡಿ ಸಭೆಗೆ ಬಂದರೆ ಪಾಸ್ಟರ್ ಹತ್ರ ಸಾರಿ ಕೇಳ್ತಾರಂತ ಮಾಡಿದ್ದೀರಾ? ಆತ್ಮಿಕ ತಂದೆ ಹತ್ರ ಸಾರಿ ಕೇಳ್ತಾರಂತ ಮಾಡಿದ್ದೀರಾ? ಅಯ್ಯೋ, ಸ್ವಾರಿ ಅನ್ನೋದು ಬಿಟ್ಟರೆ ಅವರು ಭಾಳ ಕೆಳಗೆ ಹೋದಂಗಂತ ಭಾವಿಸ್ತಾರೆ. ಭಾಳ ಕೆಳಮಟ್ಟದವ್ರು ಅವರು, ಅರ್ಥ ಮಾಡ್ಕೋಬೇಕು, ಭಾಳ ಕೆಳಮಟ್ಟದವ್ರು. ಆದರೆ ಇಲ್ಲಿರೋ ಈ ಮಗ, ಅಪ್ಪ ಮುತ್ತಿಡ್ತಾ ಇದ್ರು, ಪ್ರೀತಿ ಕೊಡ್ತಾ ಇದ್ರು, ಅಪ್ಪನಿಗೆ ಹೇಳ್ತಿದ್ರೆ, ಅಪ್ಪ ಅದ್ರ ಹೇಳ್ತಾನೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತೊಡಿಸಿರಿ, ಇವನ ಕೈಗೆ ಉಂಗುರಗಳನ್ನು ಇಡಿರಿ, ಕಾಲಿಗೆ ಜೋಡು ಮೆಟ್ಟಿಸಿರಿ, ಒಪ್ಪಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಆಮೆನ್. ಹಲ್ಲೆಲೂಯಾ. ಕಾಲುಗಳಿಗೆ ಏನಿರಲಿಲ್ಲ, ಚಪ್ಪಲಿ ಇರಲಿಲ್ಲ, ತಂದೆ ಎಲ್ಲ ಕೊಟ್ಟರು. ಆಮೆನ್. ಮತ್ತೆ ಆ ವೈಭವ ಮರಳಿ ಬಂತು, ಮತ್ತೆ ಆ ಐಶ್ವರ್ಯ ಮರಳಿ ಬಂತು. ಅದಕ್ಕೆ ನಾನು ಹೇಳ್ತೇನೆ, ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋ ನಿಜವಾದ ಮನುಷ್ಯ. ನಿನ್ನಲ್ಲಿ ತಿದ್ದುವಿಕೆ ಇದ್ರೆ ಖಂಡಿತವಾಗಿ ಮರಳಿ ನೀನು ಆಶೀರ್ವಾದ ಪಡಿತೀವಿ. ಆಮೆನ್. ಹಲ್ಲೆಲೂಯಾ. ಈಗಿನ ಕಾಲದಲ್ಲಿ ಜನ ಬಹಳ ಬ್ಯುಸಿ ಆಗಿದ್ದಾರೆ. ಯಾವ ವಿಷಯದಲ್ಲಿ ಹೇಳ್ರಿ?
ಅವರ ಕೆಲಸದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಅವರಿಗೆ ಕಾಳಜಿ ಇಲ್ಲ, ಅವರಿಗೆ ಆರ್ಥಿಕವಾಗಿ ಬೆಳೆಸಬೇಕನ್ನೋ ಆಲೋಚನೆ ಇಲ್ಲ, ಮುಂದೆ ಅವರ ಭವಿಷ್ಯ ಏನಾಗುವುದರ ಬಗ್ಗೆ ಕುರಿತು ಚಿಂತೆ ಇಲ್ಲ. ನೋಡ್ರಿ, ತಂದೆಗೆ ನಿಜವಾಗಿಯೂ ಮಗನ ಮೇಲೆ ಗೌರವ ಇದ್ದಿದ್ದೇ ಆದರೆ, ಪ್ರೀತಿ ಇದ್ದಿದ್ದೇ ಆದರೆ, ಅವನು ತಪ್ಪು ಮಾಡ್ತಾ ಇದ್ರೆ ಅವನನ್ನು ತಿದ್ದುವ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ತಂದೆ ಏನು ಮಾಡ್ದ? ಕಾಲಲ್ಲಿ ಚಪ್ಪಲಿ ಇಲ್ಲದೆ ಇರುವುದನ್ನು ನೋಡಿ, ಅರೆ ಒಂದ್ಸಲ ಯೋಚನೆ ಮಾಡ್ರಿ, ಎಲ್ಲ ಐಶ್ವರ್ಯ ಉಳ್ಳಂತ ತಂದೆಯನ್ನು ಬಿಟ್ಟು ಹೋದಾಗ ಏನಾಗ್ತದೆ ಮನುಷ್ಯನ ಗತಿ? ಯಾವ ಸ್ಥಿತಿಗೆ ಬಂದ ಅವನು? ಒಬ್ಬ ಭಿಕ್ಷುಗಾರನಿಗಿಂತಲೂ ದರಿದ್ರವಾದ ಜೀವನಕ್ಕೆ ಅವನು ತಳ್ಳಲ್ಪಟ್ಟನು. ಅವಾಗ ಅವನಿಗೆ ಎಲ್ಲ ಅರಿವು ಬಂತು. ಹಾಗೆ ಇವತ್ತು ನೀವು ಸಭೆ ಬಿಟ್ಟು ಹೋದವರಿಗೆ ನೀವು ಎಷ್ಟೇ ಹೇಳ್ತಾ ಇದ್ರಿ, ಅವರ ಬುದ್ಧಿಗೆ, ಅವರ ಜ್ಞಾನೋದಯಕ್ಕೆ ತಿಳಿದು ಬರೋದಿಲ್ಲ. ಯಾವಾಗ ಅವರು ಕಷ್ಟಗಳನ್ನು ಅನುಭವಿಸಿ ಬಾಧೆಗಳಿಗೆ ಒಳಪಟ್ಟು ನಂತರ ಅವರಿಗೆ ಅನಿಸ್ತದೋ ನಾನು ಮಾಡಿದ್ದು ತಪ್ಪು ಎಂಬುದಾಗಿ, ಅವಾಗ ಅವರು ಇದರ ಮಾತನಾಡ್ತಾರೆ. ಹಲ್ಲೆಲೂಯಾ.